ನಮಸ್ಕಾರ ಆತ್ಮೀಯರೇ, ನಾನು ನಿಮ್ಮ ಪ್ರೀತಿಯ ಗುರುದೇವ್ ಬಳುಂಡಗಿ. ಇಂದು ನಾವು ಸಾಧನಾ ಅಕಾಡೆಮಿಯಲ್ಲಿ ಭಾರತ ಸಂವಿಧಾನದಲ್ಲಿ ಬರುವಂಥ ಅತ್ಯಂತ ಪ್ರಮುಖವಾದಂತಹ ವಿಷಯವಾದಂತಹ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದರೆ ಸಂವಿಧಾನಾತ್ಮಕ ಸಂಸ್ಥೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಹಿಂದಿನ ತರಗತಿಯಲ್ಲಿ ನಾವು ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ಮೊದಲನೇದಾಗಿ ಚುನಾವಣಾ ಆಯೋಗ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಅಧ್ಯಯನ ಮಾಡಿದೆವು. ನಂತರದ ಎರಡನೆಯ ಒಂದು ಸಂಚಿಕೆಯಲ್ಲಿ ನಾವು ಪ್ರಮುಖವಾಗಿ ಲೋಕಸೇವಾ ಆಯೋಗಗಳಾದಂತಹ ಕೇಂದ್ರ ಲೋಕಸೇವಾ ಆಯೋಗ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಇಂದು ನಾವು ಹಣಕಾಸು ಆಯೋಗ, ಫೈನಾನ್ಸ್ ಕಮಿಷನ್ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ನೋಡಿ, ಭಾರತದ ಸಂವಿಧಾನದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ವಿಧಿಯನ್ನು ನೋಡ್ತೇವೆ, ಅದುವೇ 280 ಅಂತ. 280ನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚನೆ ಮಾಡಲಾಗುವುದು ಅಂತ ಭಾರತ ಸಂವಿಧಾನದ ಪ್ರಮುಖವಾದಂತಹ 280ನೇ ವಿಧಿಯಲ್ಲಿ ನಾವು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ತೇವೆ. ನಂತರದಲ್ಲಿ ನೋಡಿ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ, ಸೆಂಟರ್ ಆ್ಯಂಡ್ ಸ್ಟೇಟ್ ಇವೆರಡರ ನಡುವೆ ಆದಾಯಗಳ ಮೂಲಗಳನ್ನು ಹೇಗೆ ಹಂಚಿಕೆ ಆಗಬೇಕು ಎಂಬುದರ ಶಿಫಾರಸು ಮಾಡುವುದು ಇದರ ಪ್ರಮುಖವಾದಂತಹ ಉದ್ದೇಶವಾಗಿರುತ್ತವೆ. ಅದುವೇ ಫೈನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗ ಅಂತ ನೋಡ್ತೇವೆ. ನಂತರದಲ್ಲಿ ನೋಡಿ, ಈ ಹಣಕಾಸು ಆಯೋಗ ಭಾರತದ ಸಂವಿಧಾನದಲ್ಲಿ ಪ್ರಮುಖವಾಗಿ ಅಧ್ಯಯನ ಮಾಡುವಂತಹ ಈ ಒಂದು ಸಂವಿಧಾನಾತ್ಮಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಆದಂಥ ಈ ಹಣಕಾಸು ಆಯೋಗದ ದ ಕಾಂಪೋಸಿಷನ್ ಆಫ್ ಫೈನಾನ್ಸ್ ಕಮಿಷನ್ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಬನ್ನಿ. ನೋಡಿ, ಈ ಒಂದು ಫೈನಾನ್ಸ್ ಕಮಿಷನಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು 4 ಜನ ಮಂದಿ ಸದಸ್ಯರು ಅಂತ ನೋಡ್ತೇವೆ. 1 ಚೇರ್ಮನ್ ಆ್ಯಂಡ್ 4 ಮೆಂಬರ್ಸ್ ಅಂತ ನಾವಂತೂ ಇಲ್ಲಿ ನೋಡ್ತೇವೆ. ನಂತರದಲ್ಲಿ ನೋಡಿ, ರಾಷ್ಟ್ರಾಧ್ಯಕ್ಷರು ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು 5 ವರ್ಷಗಳ ಅವಧಿವರೆಗೆ ಅಂತಲ್ಲ ಈ ಒಂದು ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡೋದನ್ನು ನೋಡ್ತೇವೆ. ನಂತರದಲ್ಲಿ ನೋಡಿ, ಈ ಅಧ್ಯಕ್ಷರು ಮತ್ತು ಸದಸ್ಯರ ಅರ್ಹತೆಯನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂದರೆ ಅದು ಸಂಸತ್ತು. ಅಂದರೆ ಚೇರ್ಮನ್ ಆ್ಯಂಡ್ ಮೆಂಬರ್ಸ್ ದೇರ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಡಿಸೈಡೆಡ್ ಬೈ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ನಾವು ಸಂಪೂರ್ಣವಾಗಿ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ನಂತರದಲ್ಲಿ ನೋಡಿ, ವಿಶೇಷವಾಗಿ ಸಾರ್ವಜನಿಕ ವ್ಯವಹಾರಗಳ ಬಗ್ಗೆ ಅನುಭವಿಸಿರುವಂತಹ ವ್ಯಕ್ತಿಯನ್ನಂತಲ್ಲ ಅಧ್ಯಕ್ಷರಾಗಿ ನೇಮಕ ಮಾಡೋದು ರೂಢಿಯಿಂದ ಬಂದಂಥದ್ದು ಆತ್ಮೀಯರೇ. ನಂತರದಲ್ಲಿ ನೋಡಿ, ವಿಶೇಷವಾಗಿ ನೋಡಿ ಇಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಂದರೆ ಹೈಕೋರ್ಟ್ ಜಡ್ಜಸ್ ಅಥವಾ ನ್ಯಾಯಾಧೀಶರಾಗಲು ಅರ್ಹತೆಯನ್ನು ಪಡೆದಂತಹ ವ್ಯಕ್ತಿಗಳನ್ನು, ಸಾರ್ವಜನಿಕ ಹಣಕಾಸು ವಿಷಯಗಳಲ್ಲಿ ವಿಶೇಷವಾದಂಥ ಜ್ಞಾನವನ್ನು ಹೊಂದಿದ್ದ ವ್ಯಕ್ತಿಗಳನ್ನು ಇಲ್ಲಿ ನಾವು ವಿಶೇಷವಾಗಿ ಇಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರಾಗಿ ಆಯ್ಕೆ ಮಾಡೋದನ್ನು ನೋಡ್ತೇವೆ. ನಂತರದಲ್ಲಿ ಹಣಕಾಸು ವಿಷಯ, ಫೈನಾನ್ಸಿಯಲ್ ಸಬ್ಜೆಕ್ಟ್ ಮತ್ತು ಆಡಳಿತದಲ್ಲಿ ಹೆಚ್ಚಿನ ಅನುಭವವಿರುವ ಹಾಗೂ ಅರ್ಥಶಾಸ್ತ್ರದಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಇಲ್ಲಿ ನಾವು ಸದಸ್ಯರನ್ನಾಗಿ ನೇಮಕ ಮಾಡೋದು ನೋಡ್ತೇವೆ. ಅಂದರೆ ಭಾರತ ಸಂವಿಧಾನದಲ್ಲಿ ಅತ್ಯಂತ ಪ್ರಮುಖವಾದಂತಹ ಸಂವಿಧಾನಾತ್ಮಕ ಸಂಸ್ಥೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಆದಂಥ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಭಾರತ ದೇಶದ ಹಣಕಾಸು ಆಯೋಗದಲ್ಲಿ ಸದಸ್ಯರನ್ನು ಈ ಒಂದು ವಿಶೇಷವಾದಂಥ ಅರ್ಹತೆಗಳ ಮೂಲಕ ಆಯ್ಕೆ ಮಾಡೋದನ್ನು ನಾವು ನೋಡ್ತೇವೆ. ನಂತರದಲ್ಲಿ ನೋಡಿ, ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಫೈನಾನ್ಸ್ ಕಮಿಷನ್ ಅಂತ, ಹಣಕಾಸು ಆಯೋಗದ ಕಾರ್ಯಗಳೇನಂತ ಒಂದೊಂದಾಗಿ ಇಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಬನ್ನಿ. ವಿಶೇಷವಾಗಿ ನೋಡಿ, ಕೇಂದ್ರ ಮತ್ತು ರಾಜ್ಯಗಳ ನಡುವಣ ಆದಾಯದ ಹಂಚಿಕೆ ಸಂಬಂಧಿಸಿದಂತೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ನೀಡುವಂಥ ಕಾರ್ಯ ಯಾವುದು ಮಾಡುತ್ತಂದರೆ ಅದುವೇ ಹಣಕಾಸು ಆಯೋಗ. ಫೈನಾನ್ಸ್ ಕಮಿಷನ್ ವಿಲ್ ಅಡ್ವೈಸ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹೌ ಟು ಕಾಂಟ್ರಿಬ್ಯೂಟ್ ಆರ್ ಡಿಸ್ಟ್ರಿಬ್ಯೂಟ್ ಟೋಟಲ್ ಅಮೌಂಟ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ಅನ್ನೋದ್ರ ಬಗ್ಗೆ ನಾವು ನೋಡ್ತೇವೆ. ನಂತರದಲ್ಲಿ ನೋಡಿ, ಯಾವ ನಿಯಮಗಳನ್ನು ಅನುಸರಿಸಿ ಕೇಂದ್ರವು ಅಂತಲ್ಲ ಭಾರತದ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ ಅಂತಲ್ಲ ಧನ ಸಹಾಯ ಮಾಡಬೇಕು ಎಂಬುದರ ಬಗ್ಗೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ನೀಡೋದು ನೋಡ್ತೇವೆ. ಅಂದರೆ ಈ ಒಂದು ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಲ್ಲಿರುವಂಥ ಹಣವನ್ನು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ವಿವಿಧವಾಗಿ ಹಂಚಿಕೆಯಾಗೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡ್ತೇವೆ. ನಂತರದಲ್ಲಿ ನೋಡಿ, ಉತ್ತಮ ಹಣಕಾಸು ಸ್ಥಿತಿಯನ್ನು ಕಾಪಾಡಲು ರಾಷ್ಟ್ರಾಧ್ಯಕ್ಷರು ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸಲಹೆಗಳನ್ನು ಯಾರಿಂದ ಪಡೆದುಕೊಳ್ಳಬಹುದು ಅಂದರೆ ಅದುವೇ ಫೈನಾನ್ಸ್ ಕಮಿಷನ್. ಅಂದರೆ ಹಣಕಾಸು ಆಯೋಗದಿಂದ ಭಾರತ ದೇಶದ ಒಂದು ಹಣಕಾಸು ಸ್ಥಿತಿಯನ್ನು, ಸ್ಟೇಟಸ್ ಆಫ್ ಫೈನಾನ್ಸನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಯಾವಾಗಲಾದರೂ ಕೂಡ ಹಣಕಾಸು ಆಯೋಗದಿಂದ ರಾಷ್ಟ್ರಾಧ್ಯಕ್ಷರಂತಲ್ಲ ಸಲಹೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಅಂತ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ನೋಡಿ, ಆಯೋಗವು ತಮಗೆ ಸಲ್ಲಿಸಿದ ವರದಿಯನ್ನು ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರೆ ಅಂದ್ರೆ ಸಂಸತ್ತಿನಲ್ಲಿ ಮಂಡಿಸೋದನ್ನು ನೋಡ್ತೇವೆ. ನಾವು ವಿಶೇಷವಾಗಿ ಅಂತಲ್ಲ ಈ ಫೈನಾನ್ಸ್ ಕಮಿಷನ್ ತನ್ನ ಒಂದು ವರದಿ ದ ಆ್ಯನ್ಯುವಲ್ ರಿಪೋರ್ಟ್ ಆಫ್ ಫೈನಾನ್ಸ್ ಕಮಿಷನ್
ಯಾರಿಗೆ ಕೊಡುತ್ತಂದರೆ ರಾಷ್ಟ್ರಾಧ್ಯಕ್ಷರಿಗೆ ನೀಡುತ್ತೆ. ಆ ರಾಷ್ಟ್ರಾಧ್ಯಕ್ಷರು ನೀಡಿದಂತಹ ಆ ವರದಿಯನ್ನು ರಾಷ್ಟ್ರಾಧ್ಯಕ್ಷರು ಎಲ್ಲಿ ಮಂಡಿಸ್ತಾರೆ ಅಂತ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತ ಸಂಸತ್ತಿನಲ್ಲಿ ನಾವು ಅನ್ನತ್ತಲ್ಲ ಮಂಡಿಸೋದನ್ನು ನೋಡ್ತೇವೆ. ವಿಶೇಷವಾಗಿ ನೋಡಿ, ಸಲಹೆಗಳನ್ನು ಕೇಂದ್ರ ಸರ್ಕಾರ ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು. ಅಂದರೆ ಮ್ಯಾಂಡೇಟರಿ ಅಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಅಂದರೆ ಹಣಕಾಸು ಆಯೋಗ, ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ, ವಾಟ್ ಆರ್ ದ ಸಜೆಷನ್ ವಿಲ್ ಗಿವ್ ಟು ದ ಪಾರ್ಲಿಮೆಂಟ್, ಆ ಒಂದು ಸಂಸತ್ತಿಗೆ ನೀಡಿದಂಥ ಸಲಹೆಗಳನ್ನು ಅದನ್ನು ಒಪ್ಪಿಕೊಳ್ಳಬಹುದು ಮತ್ತು ತಿರಸ್ಕರಿಸುವಂಥ ಎರಡೂ ಅವಕಾಶಗಳು ಕೂಡ ಒಂದು ಭಾರತದ ಅಂತಾರಲ್ಲ ಪಾರ್ಲಿಮೆಂಟ್ಗೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೇವೆ. ಹಾಗಾಗಿ ಈ ಕೊಟ್ಟಂಥ ವರದಿಯನ್ನು ರಾಷ್ಟ್ರಾಧ್ಯಕ್ಷರು ಅಂದರೆ ಈಗ ಪ್ರೆಸೆಂಟ್ ಆಗಿರುವಂಥ ದ್ರೌಪದಿ ಮುರ್ಮು ಅವರಿಗೆ ವರದಿಯನ್ನು ನೀಡಿದಾಗ ಹಣಕಾಸು ಆಯೋಗ ಅವರು ಎಲ್ಲಿ ಮಂಡನೆ ಮಾಡ್ತಾರೆ ಅಂದ್ರೆ ಅದುವೇ ಅಂತಾರಲ್ಲ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂದರೆ ಭಾರತದ ಸಂಸತ್ತಿನಲ್ಲಿ ಮಂಡನೆ ಮಾಡೋದನ್ನು ನಾವು ನೋಡ್ತೇವೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಹೊಸದಾಗಿ ನಿರ್ಮಾಣವಾಗಿರುವಂತಹ ಒಂದು ಪಾರ್ಲಿಮೆಂಟ್ ಭವನ ಅಂದರೆ ಸಂಸತ್ ಭವನವನ್ನು ತಾವಿಲ್ಲಿ ಕಾಣ್ತಾ ಇದ್ದೀರಾ ಆತ್ಮೀಯರೇ. ನಂತರದಲ್ಲಿ ನೋಡಿ, ಕೇಂದ್ರ ತೆರಿಗೆಯಲ್ಲಿ ರಾಜ್ಯಗಳ ಪಾಲುಗಳ ಬಗ್ಗೆ ನಾವು ನೋಡ್ತೇವೆ. ವಿಶೇಷವಾಗಿ ಇಲ್ಲಿ ದ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ನೋಡಿದಾಗ ವಿಶೇಷವಾಗಿ ನೋಡಿ, 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದ್ರೆ ನಂದ ಕಿಶೋರ್ ಸಿಂಗ್, NK ಸಿಂಗ್ ರವರನ್ನು 15ನೇ ಹಣಕಾಸು ಆಯೋಗದ ಒಂದು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದನ್ನು ನೋಡ್ತೇವೆ. ಅವರು ಸುಮಾರು 2021ರಿಂದ 2026ರವರೆಗೆ ಅವರು ಈ ಒಂದು ಕಾಲಾವಧಿಯಲ್ಲಿ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸೋದನ್ನು ನೋಡ್ತೇವೆ. ವಿಶೇಷವಾಗಿ ನೋಡಿ, 2021ರಿಂದ 2026ರ ಅವಧಿಯಲ್ಲಿ ಕೇಂದ್ರದ ತೆರಿಗೆಗಳಲ್ಲಿ ರಾಜ್ಯದ ಪಾಲು ಏನಿದೆಯಲ್ಲ ಅದು 2020-21ರಲ್ಲಿ 41 ಎಂದು ಶಿಫಾರಸು ಮಾಡಲಾಗಿತ್ತು. ಹಾಗಾಗಿ 2015ರಿಂದ 2020ರ ಈ ಅವಧಿಯಲ್ಲಿ 14ನೇ ಹಣಕಾಸು ಆಯೋಗವು ಅಂತಲ್ಲ ಶಿಫಾರಸು ಮಾಡಿದ 42% ಪಾಲಿಗಿಂತ ಕಡಿಮೆ ಇರೋದನ್ನು ನಾವಿಲ್ಲಿ ಕಾಣ್ತೇವೆ. ಹಾಗೆ ಸಂಸತ್ತಿನ ಸಂಪನ್ಮೂಲಗಳಿಂದ ಹೊಸದಾಗಿ ರಚನೆಯಾದಂತಹ ಈ ಜಮ್ಮು ಆ್ಯಂಡ್ ಕಾಶ್ಮೀರ ಮತ್ತು ಲಡಾಖ್ ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳು ಏನು ರಚನೆ ಆದವಲ್ಲ ಅದರಲ್ಲಿ ಏನಂತಾರೆ 1% ಅಲ್ಲಿ ಹೋಗೋದ್ರಿಂದ 42% ಇದನ್ನು 41 ಬಂದಿದ್ದ ಕಾರಣ ಏನಪ್ಪ ಅಂದ್ರೆ 1% ಯಾವುದರ ಅಭಿವೃದ್ಧಿಗೆ ಅಂದ್ರೆ ಇತ್ತೀಚೆಗೆ 2019ರಲ್ಲಿ ಹೊಸದಾಗಿ ರಚನೆಯಾದಂಥ ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳಂತ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಈ ಎರಡರ ಒಂದು ಅಭಿವೃದ್ಧಿಗಾಗಿ 1% ಆದಾಯವನ್ನು ಅಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತೆ ಅಂತ ನಾವಿಲ್ಲಿ ಸಂಪೂರ್ಣವಾಗಿ ಒಂದು ವಿಶ್ಲೇಷಣೆ ಮಾಡಬಹುದು ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ನೋಡಿ, ಇತ್ತೀಚೆಗೆ ಅಂದರೆ 16ನೆಯ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಿದ್ದನ್ನು ನೋಡ್ತೇವೆ. ನೀತಿ ಆಯೋಗದ ಮೊದಲನೆಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಅರವಿಂದ್ ಪಣಗಾರಿಯರವರು ಈಗ ಪ್ರಸ್ತುತವಾಗಿ ಅಂತಲ್ಲ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ನೇಮಕವಾಗಿದ್ದಂಥ ನೀವೆಂದು ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದಲ್ಲ ಇವರೇ ಅಂತಲ್ಲ ಡಾಕ್ಟರ್ ಅರವಿಂದ್ ಪಣಗಾರಿಯ ಅಂತ ನೋಡ್ತೇವೆ. ಇವರು 16th ಫೈನಾನ್ಸ್ ಕಮಿಷನ್ ಚೇರ್ಮನ್ ಅಂತ ನಾವಿಲ್ಲಿ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಆ ಒಂದು 16ನೇ ಹಣಕಾಸು ಆಯೋಗದ ಕಾಲಾವಧಿ ದ ಡ್ಯೂರೇಷನ್ ಆಫ್ 16th ಫೈನಾನ್ಸಿಯರ್ ಕಮಿಷನ್ಸ್ ಬಗ್ಗೆ ನೋಡಿದಾಗ 2026 to 2031 ಇದು ಪ್ರಾರಂಭವಾಗುವುದು ಯಾವಾಗ ಅಂದರೆ ಏಪ್ರಿಲ್ 1, 2026ಇಂದ ಈ 16ನೇಯ ಹಣಕಾಸು ಆಯೋಗದ ಒಂದು ವರದಿ ಪ್ರಾರಂಭವಾಗುವುದನ್ನು ನೋಡ್ತೇವೆ. ವಿಶೇಷವಾಗಿ ಈ 16ನೇ ಹಣಕಾಸು ಆಯೋಗ ಯಾವ ಯಾವ ವಿಷಯಗಳಿಗೆ ಒಂದು ಮಹತ್ವವನ್ನು ನೀಡಿದೆ, ಒಂದು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವಂತಹ ಒಂದು ಕೆಲಸ ಅರವಿಂದ್ ಪಣಗಾರಿಯ ಅವರಿಗೆ ನೀಡಿದೆ ಅಂತ ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ಅಂತಲ್ಲ ಸಮಾನ ಅಂತಲ್ಲ ಸಂಪನ್ಮೂಲಗಳ ಒಂದು ವಿತರಣೆ ಅಂತ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಬಗ್ಗೆ ನಾವು ನೋಡ್ತೇವೆ. ಹಾಗೆ ಅನುದಾನ ಸಹಾಯದ ತತ್ವಗಳನ್ನು ಮತ್ತು ಸ್ಥಳೀಯ ಆಡಳಿತವನ್ನು ಬಲಪಡಿಸೋದು, ಟು ಬಿಲ್ಡ್ ಲೋಕಲ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅನ್ನೋದ್ರ ಬಗ್ಗೆ ನಾವು ನೋಡ್ತೇವೆ. ಇವೆಲ್ಲವೂ ಕೂಡ ಈ 16ನೇ ಹಣಕಾಸು ಆಯೋಗದ ಒಂದು ಜವಾಬ್ದಾರಿಗಳಾಗಿದ್ದಾವೆ ಅಂತ ನಾವು ನೋಡ್ತೇವೆ. ಅದಷ್ಟೇ ಅಲ್ಲದೆ ವಿಪತ್ತು ನಿರ್ವಹಣಾ ಅಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಿಶೇಷವಾಗಿ ಎಲ್ಲಿ ನಡೆಯುವಂತಹ ಈ ಡಿಸಾಸ್ಟರ್ ಏನಿದೆಯಲ್ಲ ವಿಪತ್ತು, ಈ ವಿಪತ್ತುಗಳ ನಿರ್ವಹಣೆಯ ಬಗ್ಗೆ ಪ್ರಮುಖವಾದಂಥ ಆಸಕ್ತಿಯನ್ನು ತೋರೋದನ್ನು ನೋಡ್ತೇವೆ. ಹಾಗೆ ಹಣಕಾಸು ಮತ್ತು ನಗರೀಕರಣದ ಸವಾಲುಗಳು, ಫೈನಾನ್ಸ್ ಆ್ಯಂಡ್ ಅರ್ಬನ್ ಚಾಲೆಂಜಸ್ ಅಂತ ಹೇಳ್ತೇವಲ್ಲ, ಅಂದರೆ ಹಣಕಾಸಿನ ಸವಾಲುಗಳಾಗಿರಬಹುದು ಮತ್ತು ಈ ನಗರೀಕರಣ ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವಂಥ ನಗರಗಳು, ಅಲ್ಲಿ ಬರುವಂತಹ ಜ್ವಲಂತ ಸಮಸ್ಯೆಗಳು, ಅದಕ್ಕೆ ಪರಿಹಾರೋಪಾಯಗಳು, ವಾಟ್ ಆರ್ ದ ಸೊಲ್ಯೂಷನ್, ವಾಟ್ ಆರ್ ದ ಚಾಲೆಂಜಸ್, ಇವೆಲ್ಲವುಗಳ ಬಗ್ಗೆ ಸಂಪೂರ್ಣವಾಗಿ ಏನಂತಾರಲ್ಲ ಅಧ್ಯಯನ ಮಾಡೋದು ಈ 16ನೆಯ ಹಣಕಾಸು ಆಯೋಗದ ಅಧ್ಯಕ್ಷ ಅಂತ ಅರವಿಂದ್ ಪಣಗಾರಿಯರವರ ಒಂದು ಜವಾಬ್ದಾರಿಯಾಗಿದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಇವೆಲ್ಲ ವಿಷಯಗಳಂತಲ್ಲ ಇದರಲ್ಲಿ ಅಂತಲ್ಲ ಸೆಂಟ್ರಲೈಸ್ಡ್ ಅಂದರೆ ಕೇಂದ್ರೀಕರಿಸುವುದನ್ನು ನಾವಿಲ್ಲಿ ಕಾಣಬಹುದು. ನಂತರದಲ್ಲಿ ನೋಡಿ
ಒಂದು ಸಲಹಾ ಪಾತ್ರ ಅಡ್ವೈಸರಿ ರೋಲ್ ಏನಿದೆ ಅಂದರೆ ಇದರ ಬಗ್ಗೆ ಸಂಪೂರ್ಣವಾದಂತಹ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣ ಬನ್ನಿ. ಇಲ್ಲಿ ಹಣಕಾಸು ಆಯೋಗ ಮಾಡಿದಂಥ ಶಿಫಾರಸುಗಳು ಏನು ಭಾರತದ ಸಂಸತ್ತಿಗೆ ಏನಂತಲ್ಲ ಅದು ಅಡ್ವೈಸನ್ನು ಮಾಡುತ್ತೋ ಆ ಒಂದು ಶಿಫಾರಸುಗಳು ಅಂತಲ್ಲ ಕೇವಲ ಸಲಹಾ ಸ್ವರೂಪದಾಗಿದ್ದಾವೆ ಅಂತ ದಟ್ಸ್ ನಾಟ್ ಅ ಮ್ಯಾಂಡಟರಿ, ಓನ್ಲಿ ಅಡ್ವೈಸೇಬಲ್ ಅನ್ನೋದ್ರ ಬಗ್ಗೆ ನೋಡ್ತೇವೆ. ಆದ್ದರಿಂದ ಅಂತಲ್ಲ ಸರ್ಕಾರಕ್ಕೆ ಅದು ಬದ್ಧವಾಗಿಲ್ಲ ಅಂತ ಹೇಳ್ತೇವೆ. ವಿಶೇಷವಾಗಿ ನೋಡಿ, ರಾಜ್ಯಗಳಿಗೆ ಹಣ ನೀಡುವಂಥ ಬಗ್ಗೆ ತನ್ನ ಶಿಫಾರಸುಗಳಿಗೆ ಜಾರಿಗೆ ತರುವುದು ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು. ಹಾಗಾಗಿ ಒಂದು ಹಣಕಾಸು ಆಯೋಗ ನೀಡುವಂಥ ಈ ಸಲಹೆಯನ್ನು ಅದು ಕೇಂದ್ರ ಸರ್ಕಾರ ಪಾಲಿಸಬಹುದು ಅಥವಾ ಪಾಲಿಸದೇ ಇರಬಹುದು ಅಂತ ಒಂದು ಸ್ಪಷ್ಟವಾದಂಥ ನಿಲುವನ್ನು ಇಲ್ಲಿ ನೋಡ್ತೇವೆ. ಹಾಗಾಗಿ ಇನ್ನೊಂದು ರೀತಿಯಾಗಿ ಇದನ್ನು ಹೇಳೋದಾದರೆ ಆಯೋಗದ ಶಿಫಾರಸುಗಳು ಭಾರತ ಸರ್ಕಾರಕ್ಕೆ ಬದ್ಧವಾಗಿರುತ್ತವೆ ಅಥವಾ ಆಯೋಗದ ಶಿಫಾರಸು ಮಾಡಿದ ಹಣವನ್ನು ಫಲಾನುಭವಿ ರಾಜ್ಯಗಳಿಗೆ ಪಡೆಯಲು ಅಂತ ಕಾನೂನುಬದ್ಧ ಹಕ್ಕನ್ನು ನೀಡಲಾಗುತ್ತದೆ ಎಂದು ಸಂವಿಧಾನದಲ್ಲಿ ಎಲ್ಲಿಯೂ ಕೂಡ ಹೇಳಲಾಗಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಸ್ಪಷ್ಟವಾದ ಆ ಕಾನ್ಸೆಪ್ಟ್ ಕ್ಲಾರಿಟಿ ಯು ಶುಡ್ ಹ್ಯಾವ್ ಮೈ ಡಿಯರ್ ಸ್ಟೂಡೆಂಟ್ಸ್. ದೆನ್ ವಿಲ್ ಗೋ ಫಾರ್ ಇಲ್ಲಿ ವಿಶೇಷವಾಗಿ ನೋಡಿ 4ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಡಾಕ್ಟರ್ PV ರಾಜಮನ್ನಾರ್ ಅವರ ಸರಿಯಾಗಿ ಗಮನಿಸಿದಂತೆ ಒಂದು ವಿಷಯವನ್ನು ವಿಶ್ಲೇಷಣೆ ಮಾಡ್ತಾರೆ. ಇಲ್ಲಿ ಹಣಕಾಸು ಆಯೋಗವು ಅರೆ ನ್ಯಾಯಾಂಗ, ಇಟ್ಸ್ ಅ ಕ್ವಾಸಿ ಜುಡಿಷಿಯಲ್ ಅಂತ ಹೇಳ್ತಾರೆ, ಸಂಸ್ಥೆಯಾಗಿರೋದ್ರಿಂದ ಭಾರತ ಸರ್ಕಾರವು ಅದರ ಶಿಫಾರಸುಗಳಂತಲ್ಲ ತಿರಸ್ಕರಿಸಬಾರದು ಎನ್ನುವಂಥ ಅಭಿಪ್ರಾಯವನ್ನು ಪಟ್ಟಿದ್ದನ್ನು ನೋಡ್ತೇವೆ. ಅವರು ಅಂತಲ್ಲ 4ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ರಾಜ ಮನ್ನಾರ್ ಅವರ ಒಂದು ಅಭಿಪ್ರಾಯವಾಗಿರೋದನ್ನು ನಾವು ನೋಡ್ತೇವೆ. ನೋಡಿ, ಭಾರತ ಸಂವಿಧಾನ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನಿದೆಯಲ್ಲ ಅದು ಹಣಕಾಸು ಆಯೋಗ ಭಾರತದಲ್ಲಿ ಹಣಕಾಸಿನ ಒಕ್ಕೂಟದ ಒಂದು ಸಮತೋಲನ ಚಕ್ರವಾಗಿ ಕೆಲಸ ಮಾಡುತ್ತದೆ ಅಂತ ಹೇಳ್ತದೆ. ಇಲ್ಲಿ ಭಾರತ ಸಂವಿಧಾನದಲ್ಲಿ ಇರುವಂಥ ಈ ಹಣಕಾಸು ಆಯೋಗ ದ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಇಟ್ ವಿಲ್ ವರ್ಕ್ ಆ್ಯಸ್ ಅ ಬ್ಯಾಲೆನ್ಸ್ ಸೈಕಲ್ ಅಂತ ಒಂದು ಸಮತೋಲಿತ ಚಕ್ರವಾಗಿ ಅಂತಲ್ಲ ಸೇವೆ ಸಲ್ಲಿಸೋದನ್ನು ನಾವು ನೋಡ್ತೇವೆ. ಹಾಗಾಗಿ 2014ರವರೆಗೆ ಕೇಂದ್ರ ಹಣಕಾಸಿನ ಸಂಬಂಧದಲ್ಲಿ ಅದರ ಪಾತ್ರವನ್ನು ಹಿಂದಿನ ಯೋಜನಾ ಆಯೋಗವು ಸಂವಿಧಾನಿಕವಲ್ಲದ, ಇಟ್ಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಮತ್ತು ಶಾಸನಬದ್ಧವಲ್ಲದ, ಇಟ್ಸ್ ನಾಟ್ ಅ ಸ್ಟ್ಯಾಟ್ಯುಟರಿ ಬಾಡಿ, ಹಾಗಿರೋದ್ರಿಂದ ದುರ್ಬಲವಾಗಿರೋದನ್ನು ಕಾಣ್ತೇವೆ ಅಂತ ಇಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಹಾಗೆ ಫೆಡರಲ್ ಹಣಕಾಸು ವರ್ಗಾವಣೆಯಲ್ಲಿ ಹಣಕಾಸು ಆಯೋಗ ಮತ್ತು ಹಿಂದಿನ ಯೋಜನಾ ಆಯೋಗ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ನಡುವೆ ಅವುಗಳ ಕಾರ್ಯಗಳು ಮತ್ತು ಜವಾಬ್ದಾರಿಗಳ ಫಂಕ್ಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತಲ್ಲ ಅತಿಕ್ರಮಣವಾಗಿದೆ ಅಂತ ಇಲ್ಲಿ ಅಂತಲ್ಲ ಡಾಕ್ಟರ್ PV ರಾಜಮನ್ನಾರ್ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರನ್ನು ನೋಡ್ತೇವೆ. 2015ರಲ್ಲಿ ಈ ಯೋಜನಾ ಆಯೋಗವನ್ನು ಏನು ಮಾಡಿದೆ ಅಂತ ತೆಗೆದುಹಾಕಿ ನೀತಿ ಆಯೋಗವನ್ನು ಎಂಬಂಥ ಹೊಸ ಸಂಸ್ಥೆಯನ್ನು ಬದಲಾಯಿಸಿರುವುದನ್ನು ನೋಡ್ತೇವೆ. ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಏನಿದೆಯಲ್ಲ ಯೋಜನಾ ಆಯೋಗ ಅಂದರೆ 1950 ಮಾರ್ಚ್ 15ನೇ ತಾರೀಕು ರಚನೆಗೊಂಡಂತಹ ಈ ಪ್ಲಾನಿಂಗ್ ಕಮಿಷನನ್ನು ತೆಗೆದುಹಾಕಿ ಹೊಸದಾಗಿ ಅಂತಲ್ಲ ನೀತಿ ಆಯೋಗವನ್ನು ಮಾಡಿರೋ ನೋಡ್ತೇವೆ. ಇಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನೋದ್ರ ಬಗ್ಗೆ ಇಲ್ಲಿ 2015ರಲ್ಲಿ ಒಂದು BJP ಸರ್ಕಾರ ಬಂದಾಗ ಇದನ್ನು ಮಾಡಿರೋದನ್ನು ನೋಡ್ತೇವೆ. ನಂತರದಲ್ಲಿ ನೋಡಿ, ಈ ಆರ್ಥಿಕ ಯೋಜನೆ ಅಂದ್ರೇನು, ಅದರ ಅರ್ಥದ ಬಗ್ಗೆ ನಾವು ಸಂಪೂರ್ಣವಾಗಿ ಇಲ್ಲಿ ತಿಳಿತಾ ಹೋಗೋಣ. ದ ಮೀನಿಂಗ್ ಆಫ್ ಪ್ಲಾನಿಂಗ್ ಕಮಿಷನ್ ಬಗ್ಗೆ ನೋಡ್ತೇವೆ. ಈ ಒಂದು ಆರ್ಥಿಕ ಯೋಜನೆ ಅರ್ಥ ಅಂದರೆ ಯೋಜನೆ ಅಂದರೆ ಏನು ಅಂದರೆ ಪ್ಲಾನಿಂಗ್. ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ಲಾನಿಂಗ್ ಅಂತ ನೋಡಿದಾಗ, ಡೆಫಿನಿಷನ್ ಆಫ್ ಪ್ಲಾನಿಂಗ್ ಅಂತ ನೋಡಿದಾಗ ಸರ್ಕಾರ ಏನು ಮಾಡ್ತಾ ಅಂದ್ರೆ ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ಅಂತಲ್ಲ ದೇಶದಲ್ಲಿ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿ ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲುವಾಗಿ ವಿಶೇಷವಾಗಿ ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಅಂತೆಲ್ಲ ಜಾರಿಗೊಳಿಸುವಂಥ ಪ್ರಕ್ರಿಯೆಯನ್ನು ಯೋಜನೆ ಅಂತ ನಾವು ಹೇಳಬಹುದು. ವಿಶೇಷವಾಗಿ ನೋಡಿ, ಜನರ ಹಿತದೃಷ್ಟಿಯಿಂದ ಲಭ್ಯವಿರುವಂಥ ಸಂಪನ್ಮೂಲಗಳನ್ನು ಗಮನದಲ್ಲಿಟ್ಟುಕೊಂಡು ಆದ್ಯತೆಯ ಮೇರೆಗೆ ಅಂತಲ್ಲ ಮಹತ್ವವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ಆರ್ಥಿಕ ಯೋಜನೆ ಸಹಾಯ ಆಗುತ್ತೆ ಅಂತ ನಾವು ನೋಡ್ತೇವೆ. ಆರ್ಥಿಕ ಯೋಜನೆ ಪ್ಲಾನಿಂಗ್ ಕಮಿಷನ್ ಅಂತ ನೋಡಿದಾಗ ವಿಶೇಷವಾಗಿ ದೇಶದ ಸಮಗ್ರ ಅಭಿವೃದ್ಧಿಯ ಒಂದು ತಂತ್ರವಾಗಿ ಅಂತಲ್ಲ ಬಳಕೆಯಾಗುವುದನ್ನು ನಾವಿಲ್ಲಿ ಕಾಣ್ತೇವೆ. ನಂತರದಲ್ಲಿ ನೋಡಿ, ಆರ್ಥಿಕ ಯೋಜನೆ ಅಂದರೆ ಎಕನಾಮಿಕ್ ಪ್ಲಾನಿಂಗ್ ಅಂದರೆ ಏನು ಅಂತ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಪ್ರಸ್ತುತವಾಗಿ ಆರ್ಥಿಕ ಅಭಿವೃದ್ಧಿಯು ಪ್ರಮುಖ ಸಾಧನವಾಗಿ ಹೊರಹೊಮ್ಮಿದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ಒಂದು ಪರಿಕಲ್ಪನೆ ಅಂದರೆ ಈ ಆರ್ಥಿಕ ಯೋಜನೆ ಎಕನಾಮಿಕ್
ಪ್ಲಾನಿಂಗ್ ಅನ್ನುವಂಥ ಪರಿಕಲ್ಪನೆ ಹೇಗೆ ಹುಟ್ಟುಕೊಳ್ತು, ಯಾವಾಗ ಹುಟ್ಟುಕೊಳ್ತು, ಅದರ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಎಕಾನಾಮಿಕಲ್ ಪ್ಲಾನಿಂಗ್ ಬಗ್ಗೆ ನಾವು ನೋಡ್ತಾ ಹೋದರೆ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಇದರ ಒಂದು ಪರಿಕಲ್ಪನೆಯನ್ನು 20ನೇ ಶತಮಾನದ ಒಂದು ಪ್ರಮುಖವಾದಂಥ ಆವಿಷ್ಕಾರ ಅಂತ ಹೇಳ್ಬೋದು. ಹಾಗಾದರೆ ಈ ಪ್ರಪಂಚದ ಯಾವ ಖಂಡದಲ್ಲಿ, ಅಂದರೆ ಯಾವ ದೇಶದಲ್ಲಿ ಈ ಒಂದು ಪರಿಕಲ್ಪನೆ ಹುಟ್ಟುಕೊಳ್ಳುತ್ತು ಅಂತ ನಾವು ನೋಡ್ತಾ ಹೋದರೆ, ಮೊದಲ ಬಾರಿಗೆ ನಾವೇನು USSR ಅಂತ ಏನು ಕರಿತೀವಲ್ಲ, ಅದು ಅಂತಲ್ಲ ರಷ್ಯಾದಲ್ಲಿ ಅಂತಲ್ಲ ಈ ಒಂದು ಪರಿಕಲ್ಪನೆ ಹುಟ್ಟಿಕೊಂಡಿದ್ದನ್ನು ನಾವು ಕಾಣ್ತೇವೆ. USSR 1929ರಲ್ಲಿ ಆರ್ಥಿಕ ಯೋಜನೆಯ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿರೋದನ್ನು ನೋಡ್ತೇವೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಅಂತಲ್ಲ ರಷ್ಯಾ ದೇಶದ ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಸ್ಟಾಲಿನ್ ಅವರು ಆಗಿರೋದನ್ನು ನಾವಿಲ್ಲಿ ಕಾಣಬಹುದು ಆತ್ಮೀಯರೇ. ನಂತರದಲ್ಲಿ ನೋಡಿ ಹೇಗೆ ಅಂತಲ್ಲ ಈ ಒಂದು ಪ್ಲಾನಿಂಗ್ ಹುಟ್ಟುಕೊಳ್ಳುತ್ತು, ಅಂದರೆ ಎಕಾನಮಿಕಲ್ ಪ್ಲಾನಿಂಗ್ ಅಂದರೆ ಆರ್ಥಿಕ ಯೋಜನೆ ಹುಟ್ಟಿಕೊಳ್ಳುತ್ತು ಮತ್ತು ಯಾವ ದೇಶದಲ್ಲಿ ಪ್ರಮುಖವಾಗಿ ಅದನ್ನು ಅಳವಡಿಸಿಕೊಂಡದ್ದು ನೋಡಿದಾಗ, ಹಾಗೆ ನಂತರದಲ್ಲಿ ಭಾರತದಲ್ಲಿ ಈ ಒಂದು ಆರ್ಥಿಕ ಯೋಜನೆ ಎಕಾನಮಿಕ್ ಪ್ಲಾನಿಂಗ್ ಆಫ್ ಇಂಡಿಯಾ ಹೇಗೆ ಅಂತಲ್ಲ ಬೆಳೆಕೊಂಡು ಬಂತು ಅಂತ ದ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಎಕಾನಮಿಕಲ್ ಪ್ಲಾನಿಂಗ್ ಆಫ್ ಇಂಡಿಯಾ ನೌ ವಿಲ್ ಸ್ಟಡಿ ಮೈ ಡಿಯರ್ ಫ್ರೆಂಡ್ಸ್. ನೋಡಿ, ಈ ಆರ್ಥಿಕ ಯೋಜನೆ ಎಕಾನಮಿಕಲ್ ಪ್ಲಾನಿಂಗ್ ಅನ್ನೋದೇನೆಲ್ಲ ಅಳವಡಿಸಿಕೊಂಡ ನಂತರ ಯಾವುದು ರಷ್ಯಾ ದೇಶ ಅಳವಡಿಸಿಕೊಂಡಂಥ ಗಣನೀಯವಾದಂಥ ಪ್ರಗತಿಯನ್ನು ಕಾಣುತ್ತೆ. ಯಾವಾಗ ರಷ್ಯಾ ದೇಶ ತನ್ನ ಒಂದು ಆರ್ಥಿಕ ಯೋಜನೆಯನ್ನು ತನ್ನ ಒಂದು ದೇಶದ ನೀತಿ ನಿಯಮಗಳಲ್ಲಿ ಅಳವಡಿಸಿಕೊಳ್ತೋ ಆವಾಗ ಅಗಾಧವಾದ ಡ್ರಾಸ್ಟಿಕ್ ಚೇಂಜಸ್ ಇನ್ ಎಕಾನಮಿಕ್ ಗ್ರೋತ್, ಆ ಒಂದು ರಷ್ಯಾದ ಒಂದು ಆರ್ಥಿಕವಾಗಿ ಬೆಳವಣಿಗೆಯಲ್ಲಿ ಅಗಾಧವಾದ ಬೆಳವಣಿಗೆ ಕಂಡ ನಂತರ ಅದರ ಪ್ರಭಾವಕ್ಕೆ ಒಳಗಾಗಿದಂಥ ಭಾರತ ದೇಶ, ಯಾವಾಗ ಭಾರತ ದೇಶ ಸ್ವಾತಂತ್ರ್ಯಗೊಂಡಿತು 1947 ಆಗಸ್ಟ್ 15ರಂದು 1947 ಆಗಸ್ಟ್ 15 ಅಂತ ನೋಡ್ತೇವೆ. ಆವಾಗ ಈ ಸ್ವಾತಂತ್ರ್ಯಗೊಂಡಂಥ ಭಾರತ ಸರ್ಕಾರ ಭಾರತದಲ್ಲಿ ಆರ್ಥಿಕ ಯೋಜನೆ ಜಾರಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಭಾರತದಲ್ಲಿ ಯೋಜನಾ ಸೆಕೆಯನ್ನು ಆರಂಭಿಸುವುದಕ್ಕಿಂತ ಮುಂಚೆ ಹಲವಾರು ಪ್ರಮುಖವಾದ ಪ್ರಯತ್ನಗಳನ್ನು ಮಾಡಿದೆ. ಅಂದರೆ ದ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ತರೋಕ್ಕಿಂತ ಮುಂಚೆ ಅದಕ್ಕಿಂತ ಹಲವಾರು ಪ್ರಯತ್ನಗಳನ್ನು ಮಾಡಿದ್ದೇವೆ. ಹಾಗಾದರೆ ಯಾವೆಲ್ಲ ಪ್ರಯತ್ನಗಳನ್ನು ಭಾರತ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿಗೋಸ್ಕರ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋಣ ಬನ್ನಿ ಆತ್ಮೀಯ ಸ್ನೇಹಿತರೆ. ಅಂಥ ಯೋಜನೆಗಳು ಯಾವ್ಯಾವ ಅಂತ ನಾವು ನೋಡಿದಾಗ ಪ್ರಥಮವಾಗಿ ನೋಡ್ತೇವೆ ವಿಶ್ವೇಶ್ವರಯ್ಯ ಯೋಜನೆ ಅಂತ, ವಿಶ್ವೇಶ್ವರಯ್ಯ ಪ್ಲ್ಯಾನ್. ಆ ವಿಶ್ವೇಶ್ವರಯ್ಯ ಪ್ಲ್ಯಾನ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಭಾರತದ ಯೋಜನಾ ನಕ್ಷೆಯನ್ನು ಜನಪ್ರಿಯಗೊಳಿಸಿದಂಥ ಎಂಜಿನಿಯರ್ ಮತ್ತು ಮೈಸೂರಿನ ದಿವಾನರಾದಂಥ ಸರ್ ಎಂ ವಿಶ್ವೇಶ್ವರಯ್ಯರವರು ಅಂತ ಹೇಳ್ತೇವೆ. ಹಾಗಾಗಿ ಅತ್ಯಂತ ಪ್ರಮುಖವಾದಂಥ ನಾವು ಎಂಜಿನಿಯರನ್ನು ನೋಡ್ತಾ ಇದ್ದೀವಲ್ಲ, ಅವರ ಜನ್ಮದಿನವನ್ನು ಸೆಪ್ಟೆಂಬರ್ 15ರಂದು ನ್ಯಾಷನಲ್ ಇಂಜಿನಿಯರ್ಸ್ ಡೇ ಅಂದರೆ ರಾಷ್ಟ್ರೀಯ ಅಭಿಯಂತರ ದಿನವನ್ನಾಗಿ ಆಚರಣೆ ಮಾಡೋದನ್ನು ನೋಡ್ತೇವೆ. ಸುಮಾರು 100 ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಿದಂತಹ ಒಬ್ಬ ಜನಪ್ರಿಯ ಇಂಜಿನಿಯರ್ ಯಾರಪ್ಪ ಅಂದರೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಭಾರತ ರತ್ನ ಅವಾರ್ಡಿ ಅಂತ ಹೇಳ್ತೇವೆ. ಇವರಿಗೆ ಭಾರತ ರತ್ನ ಒಂದು ಪ್ರಶಸ್ತಿಯನ್ನು ಲಭಿಸಿದೆ 1955ರಲ್ಲಿ. ಏನಂತಾರಲ್ಲ ಇವರಿಗೆ ಅಂತಾರಲ್ಲ ಭಾರತ ರತ್ನ ಅಂದರೆ ಕರ್ನಾಟಕದಲ್ಲಿ ಭಾರತದ ಅತ್ಯುನ್ನತವಾದಂಥ ನಾಗರಿಕ ಪ್ರಶಸ್ತಿಯನ್ನು ಪಡೆದಂಥ ಕರ್ನಾಟಕದ ಮೊದಲಿಗ ಯಾರು ಅಂತ ನಾವು ಹೋದಾಗ ಅವರೇ ಅಂತಾರಲ್ಲ ನಮ್ಮ ಜನಪ್ರಿಯ ಇಂಜಿನಿಯರ್ ಅಂತ ಸರ್ ಎಂ ವಿಶ್ವೇಶ್ವರಯ್ಯರ ಅಂತೇಳಿ ನೋಡ್ತೇವೆ. ನಂತರದಲ್ಲಿ ನೋಡ್ತೇವೆ ವಿಶೇಷವಾಗಿ 2008ರಲ್ಲಿ ಎರಡನೇದಾಗಿ ಕರ್ನಾಟಕದಲ್ಲಿ ಭೀಮಸೇನ ಜೋಶಿರವರಿಗೆ ಅಂತಲ್ಲ ಭಾರತ ರತ್ನ ಸಿಕ್ಕರೆ, ನಂತರದಲ್ಲಿ 2014ರಲ್ಲಿ CNR ಅವರಿಗೆ ಭಾರತ ರತ್ನ ಸಿಗುತ್ತೆ. ಟೋಟಲ್ ಆಗಿ ಕರ್ನಾಟಕದಲ್ಲಿ 3 ಜನ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿರೋದನ್ನು ನೋಡ್ತೇವೆ. ಇಲ್ಲಿ ನೋಡಿ 1934ರಲ್ಲಿ ಪ್ರಕಟವಾದಂತಹ ಒಂದು ವಿಶ್ವೇಶ್ವರಯ್ಯನವರ ಒಂದು ಗ್ರಂಥ ಯಾವುದು ಅಂದರೆ ಇಲ್ಲಿ ಯೋಜಿತ ಅರ್ಥವ್ಯವಸ್ಥೆ ಅಂದರೆ ಪ್ಲ್ಯಾನ್ಡ್ ಎಕಾನಮಿ ಆಫ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಭಾರತಕ್ಕೆ ಯೋಜನೆ ಅನಿವಾರ್ಯವಾಗಿದೆ ಅನ್ನೋದ್ರ ಬಗ್ಗೆ ಅತ್ಯಂತ ಮಹತ್ವದ ಅನಿವಾರ್ಯತೆ ಬಗ್ಗೆ ಅಂತ ತಿಳಿಸ್ಕೊಡ್ತಾರೆ. ಯಾರಪ್ಪ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ತಾವು ಬರೆದಂತಹ ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಅಂತ ಯೋಜಿತ ಅರ್ಥವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಷಯಗಳನ್ನು ಕೂಡ ನಾವು ನೋಡ್ತೇವೆ. ನಂತರದಲ್ಲಿ ನೋಡಿ ವಿಶೇಷವಾಗಿ ಕೈಗಾರಿಕೆಗೆ ಹೆಚ್ಚಿನ ಆದ್ಯತೆ ನೀಡಲು ಮಾದರಿಯಾಗಿದೆ ಅಂತ ನೋಡ್ತೇವೆ. ಹಾಗಾಗಿ ಇಂಡಸ್ಟ್ರಿಯಲೈಸೇಷನ್ ಕೂಡ ಬೆಳೆಸೋದಕ್ಕೆ ಅನುಕೂಲವಾಗಿರೋದನ್ನು ನಾವು ನೋಡ್ತೇವೆ. ನಂತರದಲ್ಲಿ ನಾವು ನೋಡ್ತಾ ಇದ್ದೇವೆ ರಾಷ್ಟ್ರೀಯ ಯೋಜನಾ ಸಮಿತಿ ಅಂತ, ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂತ. ಹಾಗಾಗಿ ಈ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂದರೆ ಏನು, ಅದರ ಧ್ಯೇಯೋದ್ದೇಶಗಳೇನು, ಅದರ ಪರಿಣಾಮ ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೇವೆ ಆತ್ಮೀಯರೇ.
ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಬಗ್ಗೆ ನೋಡಿದಾಗ ಭಾರತದಲ್ಲಿ ಆರ್ಥಿಕ ಯೋಜನೆಯನ್ನು ಅಳವಡಿಸಿಕೊಳ್ಳಲು ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾರೆ, 1938ರಲ್ಲಿ ಜವಾಹರ್ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಈ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ಅಳವಡಿಸಿಕೊಂಡಿರೋದು ನೋಡ್ತೇವೆ. ನಂತರದಲ್ಲಿ ನೋಡಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯನ್ನು ನೇಮಿಸಿರೋದನ್ನು ನಾವು ಕಾಣ್ತೇವೆ. ನಂತರದಲ್ಲಿ ಭಾರತದ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನಾ ಮಾದರಿಯನ್ನು ಶಿಫಾರಸು ಮಾಡಿರೋದನ್ನು ನೋಡ್ತೇವೆ. ಆದರೆ ಎರಡನೇ ಮಹಾಯುದ್ಧದ ಕಾರಣ ಏನಾಗ್ತಲ್ಲ, ಇದು ಜಾರಿಯಾಗಲಿಲ್ಲ ಅಂತ ನೋಡ್ತೇವೆ. ಹಾಗಾದರೆ ಪ್ರಪಂಚದಲ್ಲಿ ಅತ್ಯಂತ ಪ್ರಮುಖವಾಗಿ 2 ವರ್ಲ್ಡ್ ವಾರ್ ಅಂದರೆ ಪ್ರಪಂಚಿಕ ಯುದ್ಧಗಳ ಅಥವಾ ಜಾಗತಿಕ ಯುದ್ಧಗಳಾಗಿ ನೋಡ್ತೇವೆ. ಹಾಗಾದರೆ ಪ್ರಪಂಚದಲ್ಲಿ ಮೊದಲನೇದಾಗಿ ಅಂತಲ್ಲ ಒಂದು ಜಾಗತಿಕ ಯುದ್ಧ ಫಸ್ಟ್ ವಾರ್ ಆಫ್ ದ ವರ್ಲ್ಡ್ ಆಗಿದೆ ಯಾವಾಗ ಅಂದರೆ 1914ರಿಂದ 1918, 1914 to 1918 ಏನಿದೆಯಲ್ಲ ಜಾಗತಿಕವಾಗಿ ಪ್ರಥಮ ಯುದ್ಧವಾಗಿರೋದನ್ನು ನೋಡ್ತೇವೆ. ನಂತರದಲ್ಲಿ ಪ್ರಪಂಚದ ಎರಡನೇ ಯುದ್ಧ ಆಗಿದ್ದು ಯಾವಾಗ ಅಂದರೆ 1939ರಿಂದ 1945ರವರೆಗೆ ಅಂತಲ್ಲ ಎರಡನೇ ಮಹಾಯುದ್ಧ. ಹಾಗಾಗಿ ಇಲ್ಲಿ ಎರಡನೇ ಮಹಾಯುದ್ಧದ ಕಾರಣದಿಂದ ಏನಂತಲ್ಲ ಈ ಒಂದು ಯೋಜನೆ ಅಂತಾರಲ್ಲ ಕುಂಠಿತಗೊಳ್ಳುವುದನ್ನು ನಾವು ನೋಡ್ತೇವೆ. ನಂತರದಲ್ಲಿ ನೋಡಿ ಬಾಂಬೆ ಯೋಜನೆ, ದ ಬಾಂಬೆ ಪ್ಲಾನ್ ಅಂತ ಎಷ್ಟರಲ್ಲಿ ಬರುತ್ತೆ ಅಂದರೆ 1944ರಲ್ಲಿ ದ ಬಾಂಬೆ ಪ್ಲಾನ್ ಅನ್ನೋದ್ರ ಬಗ್ಗೆ ನೋಡ್ತೇವೆ. ಭಾರತದ ಅಭಿವೃದ್ಧಿ ಯೋಜನೆ, ಈ ಬಾಂಬೆ ಪ್ಲಾನ್ ಅನ್ನು ಭಾರತದ ಅಭಿವೃದ್ಧಿ ಯೋಜನೆ ಅಂತ ಕರೆಯೋದನ್ನು ನಾವು ನೋಡ್ತೇವೆ. ಹಾಗಾಗಿ ವಿಶೇಷವಾಗಿ JRD ಟಾಟಾ ಮತ್ತು GP ಬಿರ್ಲಾರವರು ಒಳಗೊಂಡಂತೆ 8 ಜನ ಕೈಗಾರಿಕೋದ್ಯಮಿಗಳಂತೆಲ್ಲ ಸಿದ್ಧಪಡಿಸಿದಂಥ ಯೋಜನೆ ಯಾವುದಂದರೆ ಅದುವೇ ಬಾಂಬೆ ಯೋಜನೆ, ದ ಬಾಂಬೆ ಪ್ಲಾನ್ 1944 ಅಂತ ಹೇಳ್ತೇವೆ. ಹಾಗಾಗಿ ಇದೊಂದು ಪ್ರಮುಖವಾಗಿ ಅಂತಲ್ಲ ಭಾರತದ ಅಭಿವೃದ್ಧಿ ಯೋಜನೆ ಅಂತಲೂ ಕೂಡ ಕರೀಬಹುದು. 1944ರಲ್ಲಿ ಇನ್ ದ ಇಯರ್ ಆಫ್ 1944 ಎಸ್ಟಾಬ್ಲಿಷ್ಡ್ ದ ಬಾಂಬೆ ಪ್ಲಾನ್ 1944 ಅಂತ ನೋಡ್ತೇವೆ. ಕೈಗಾರಿಕಾ ಯೋಜನೆ ಅಂತಲೂ ಕೂಡ ಕರಿತೇವೆ. ಇಂಡಸ್ಟ್ರಿಯಲೈಸೇಷನ್ ಪ್ಲಾನ್ ಅಂತ ಕರಿತೇವೆ. ಯಾವುದಕ್ಕಂದರೆ ಬಾಂಬೆ ಯೋಜನೆ ಅಂತ ನೋಡ್ತೇವೆ. ನಂತರದಲ್ಲಿ ನೋಡಿ ಗಾಂಧಿ ಯೋಜನೆ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಅಂದರೆ ಪ್ಲಾನಿಂಗ್ ಕಮಿಷನ್ ಬರೋಕ್ಕಿಂತ ಮುಂಚೆ ಭಾರತದಲ್ಲಿ ಯಾವ್ಯಾವ ಆರ್ಥಿಕ ಅಭಿವೃದ್ಧಿಗಳಿಗೋಸ್ಕರ ಯಾವ್ಯಾವ ಮಾಡಿತ್ತು ಅಂತ ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೇವೆ. ಹಾಗಾಗಿ ಗಾಂಧಿ ಯೋಜನೆ ಆಗಿದ್ದು ಕೂಡ 1944ರಲ್ಲಿ ಗಾಂಧೀಜಿಯವರ ಪಟ್ಟಾಶಿಷ್ಯ ಅಂದರೆ ಅವರ ವಿಚಾರಧಾರೆಗಳನ್ನು ಪ್ರಭಾವಿತರಾದಂತಹ ಶ್ರೀಮನ್ ನಾರಾಯಣ್ ಅಗರ್ವಾಲರವರು 1944ರಲ್ಲಿ ಗಾಂಧಿ ಯೋಜನೆಯನ್ನು ತಂದಿರೋದು ನೋಡ್ತೀವಿ. ಹಾಗಾದರೆ ಈ ಗಾಂಧಿ ಯೋಜನೆ ಅತ್ಯಂತ ಪ್ರಮುಖವಾಗಿ ಯಾವುದಕ್ಕೆ ಒತ್ತನ್ನು ಕೊಟ್ಟಿತ್ತು ಅಂತ ನಾವು ನೋಡಿದಾಗ ದ ಇಂಪಾರ್ಟೆನ್ಸ್ ಆಫ್ ಗಾಂಧಿಯನ್ ಪ್ಲಾನ್ 1944 ಅಂತ ನೋಡಿದಾಗ ಕೃಷಿ, ಅಗ್ರಿಕಲ್ಚರ್ ಆ್ಯಂಡ್ ಗುಡಿ ಕೈಗಾರಿಕೆ ಅಂತ ನಾವು ನೋಡ್ತೇವೆ. ಇವೆರಡಕ್ಕೆ ಅತ್ಯಂತ ಪ್ರಮುಖವಾದಂಥ ಒತ್ತನ್ನು ಕೊಡಲಾಗಿತ್ತು. ಕೃಷಿ ಮತ್ತು ಗುಡಿ ಕೈಗಾರಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಹೈಯರ್ ಪ್ರಯಾರಿಟಿ ಟು ದಿ ಅಗ್ರಿಕಲ್ಚರ್ ಆ್ಯಂಡ್ ಮಿನಿ ಇಂಡಸ್ಟ್ರೀಸ್ ಅಂತ ನಾವು ನೋಡ್ತೇವೆ. ನಂತರದಲ್ಲಿ ನೋಡಿ ಜನತಾ ಯೋಜನೆ ಅಥವಾ ಪೀಪಲ್ ಪ್ಲ್ಯಾನ್ ಅಂತ ಈ ಭಾರತದಲ್ಲಿ ಪೀಪಲ್ ಪ್ಲ್ಯಾನ್ ಜನತಾ ಯೋಜನೆ ಬಂದಿದ್ದು ಯಾವಾಗ ಅಂದರೆ 1945ರಲ್ಲಿ ಆತ್ಮೀಯ ಸ್ನೇಹಿತರೆ. ಹಾಗಾದರೆ ಈ ಯುದ್ಧದ ನಂತರ ಅಂದರೆ ಯಾವಾಗ 1939ರಿಂದ 1945ರವರೆಗೆ ನಡೆದಂಥ ಎರಡನೇ ಜಾಗತಿಕ ಯುದ್ಧದ ನಂತರ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ 1939 to 1945 ವಾಟ್ ವಿಲ್ ಹ್ಯಾಪನ್ ಅಂತ ನಾವು ನೋಡಿದಾಗ ಈ ಯುದ್ಧದ ನಂತರ ಪುನರ್ರಚನಾ ಸಮಿತಿಯಲ್ಲಿ ಭಾರತದ ಒಂದು ಕಾರ್ಮಿಕ ಒಕ್ಕೂಟದ ಅಧ್ಯಕ್ಷರಾಗಿ MN ರಾಯ್ ರವರನ್ನು 1945ರಲ್ಲಿ ಈ ಯೋಜನೆಯನ್ನು ರೂಪಿಸಿರೋದನ್ನು ನೋಡ್ತೇವೆ. ಕೈಗಾರಿಕೆ ಮತ್ತು ಕೃಷಿಗೆ ಸಮಾನ ಆದ್ಯತೆಯ ಈಕ್ವಲ್ ಪ್ರಯಾರಿಟಿ ಟು ದಿ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸ್ ಬೈ ದಿ ಜನತಾ ಪ್ಲ್ಯಾನ್ 1945 ಅಂತ ನಾವು ಅಲ್ಲಿ ಅರ್ಥ ಮಾಡ್ಕೊಳ್ತೇವೆ ಆತ್ಮೀಯ ಸ್ನೇಹಿತರೆ. ನಂತರದಲ್ಲಿ ನೋಡಿ ಸರ್ವೋದಯ ಯೋಜನೆ ಅಂತ, ಸರ್ವೋದಯ ಪ್ಲ್ಯಾನ್ ಇನ್ ದ ಇಯರ್ ಆಫ್ 1950 ಅಂತ ನಾವು ನೋಡ್ತೇವೆ. ಲೋಕನಾಯಕ ಅಂತ ಜನಪ್ರಿಯ ಅಂದರೆ ಅನ್ವರ್ತಕ ನಾಮವನ್ನು ಪಡೆದು ಪ್ರಸಿದ್ಧರಾದಂಥ ಜಯಪ್ರಕಾಶ್ ನಾರಾಯಣರವರು ರೂಪಿಸಿದಂಥ ಯೋಜನೆ ಯಾವುದಂದರೆ ಅದುವೇ ಸರ್ವೋದಯ ಯೋಜನೆ ಅಂತ ನೋಡ್ತೇವೆ. ಇದು ಕೂಡ ಗಾಂಧಿ ಯೋಜನೆಯಂತೆ ವಿಶೇಷವಾಗಿ ಕೃಷಿ, ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಬೇಸ್ಡ್ ಅಂದರೆ ಕೃಷಿ ಆಧಾರಿತ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳಿಗೂ ಹಾಗೂ ಸ್ವಾವಲಂಬನೆಗೆ ಅಂತಲ್ಲ ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ಕೊಟ್ಟಂಥದ್ದು ಯಾವ ಯೋಜನೆ ಅಂದರೆ ಅದುವೇ ಸರ್ವೋದಯ ಯೋಜನೆ, ಸರ್ವೋದಯ ಪ್ಲ್ಯಾನ್ ಇನ್ ದ ಇಯರ್ ಆಫ್ 1950. ದಟ್ ಈಸ್ ದ ಇಂಪಾರ್ಟೆನ್ಸ್ ಮೈ ಡಿಯರ್ ಫ್ರೆಂಡ್ಸ್. ನಂತರದಲ್ಲಿ ನಾವು ನೋಡ್ತಾ ಇದ್ದೇವೆ ರಾಷ್ಟ್ರೀಯ ಯೋಜನಾ ಆಯೋಗ. ಈಗ ನಾವು ಸಂಪೂರ್ಣವಾಗಿ ನೋಡ್ತಾ ಬರೋಣ. ಈ ರಾಷ್ಟ್ರೀಯ ಯೋಜನಾ ಆಯೋಗ ನ್ಯಾಷನಲ್ ಕಮಿಷನ್ ಅಂತ ನೋಡ್ತಾ ಇದ್ದೇವಲ್ಲ, ಪ್ಲಾನಿಂಗ್ ಕಮಿಷನ್ ಅಂತ, ಭಾರತದಲ್ಲಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ತರಬೇಕೆನ್ನುವಂಥ ಸದುದ್ದೇಶದಿಂದ ಕೇಂದ್ರದ ಸಚಿವ ಸಂಪುಟ
ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಫ್ ಸೆಂಟರ್ ಅಂತೆಲ್ಲ ಡಿಸಿಷನನ್ನು ತೆಗೆದುಕೊಳ್ತು. ಆ ಒಂದು ಕಾರಣದಿಂದ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಅಂದರೆ ರಾಷ್ಟ್ರೀಯ ಯೋಜನಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂದರೆ ಮಾರ್ಚ್ 15, 1955ರಲ್ಲಿ ಅಂತೆಲ್ಲ ಈ ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆಯಾಗಿರೋದನ್ನು ನಾವು ನೋಡ್ತೇವೆ. ನಂತರದಲ್ಲಿ ನೋಡಿ, ರಾಷ್ಟ್ರೀಯ ಯೋಜನಾ ಆಯೋಗದ ರಚನೆ ಅಂದರೆ ದ ಸ್ಟ್ರಕ್ಚರ್ ಆಫ್ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಅಧ್ಯಯನ ಮಾಡೋಣ ಬನ್ನಿ. 5 ಜನರು ಅಂತೆಲ್ಲ ಪೂರ್ಣಾವಧಿಯ ಸದಸ್ಯರಾಗಿ ಮತ್ತು ಕೆಲ ಅಲ್ಪಾವಧಿಯ ಸದಸ್ಯರೊಳಗೊಂಡು ಪ್ರಧಾನಮಂತ್ರಿಯವರು ಅಂತೆಲ್ಲ ವಿಶೇಷವಾಗಿ ಅಂತ ಪದನಿಮಿತ್ತ ಅಧ್ಯಕ್ಷರಾಗಿರೋದನ್ನು ನೋಡ್ತೇವೆ. ಯಾವುದಕ್ಕೆಂದರೆ ರಾಷ್ಟ್ರೀಯ ಯೋಜನಾ ಆಯೋಗಕ್ಕೆ ಆತ್ಮೀಯ ಸ್ನೇಹಿತರೆ. ಹಾಗಾಗಿ ಉಪಾಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಲ್ಲ, ಸರ್ಕಾರ ನೇಮಕ ಮಾಡ್ತಾ ಇತ್ತು ಅಂತ ನಾವು ನೋಡ್ತೇವೆ. ನಂತರದಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗದ ಕಾರ್ಯಗಳು, ಇಲ್ಲಿವರೆಗೂ ದ ಸ್ಟ್ರಕ್ಚರ್ ಆಫ್ ನ್ಯಾಷನಲ್ ಕಮಿಷನ್ ಬಗ್ಗೆ ನಾವು ನೋಡ್ತಾ ಬಂದೆವು. ಆದರೆ ಈಗ ಸಂಪೂರ್ಣವಾಗಿ ಅಂತಲ್ಲ ರಾಷ್ಟ್ರೀಯ ಯೋಜನಾ ಆಯೋಗದ ಕಾರ್ಯಗಳು, ಫಂಕ್ಷನ್ಸ್ ಆಫ್ ನ್ಯಾಷನಲ್ ಪ್ಲಾನಿಂಗ್ ಕಮಿಷನ್ಸ್ ಬಗ್ಗೆ ನಾವು ನೋಡ್ತಾ ಹೋದಾಗ ಏನೆಲ್ಲ ಕಾರ್ಯಗಳನ್ನು ಇದು ಕೈಗೊಂಡಿತ್ತು ನ್ಯಾಷನಲ್ ಕಮಿಷನ್ ಅಂತ ನೋಡಿದಾಗ, ಇದು ಸಂಪನ್ಮೂಲಗಳನ್ನು ಅಂದಾಜಿಸುವುದು, ಅಂದರೆ ಎಷ್ಟೊಂದು ಭಾರತ ದೇಶದಲ್ಲಿ ಸಂಪನ್ಮೂಲವಿದೆ, ಅದರ ಹೇಗೆ ಬಳಕೆ ಮಾಡಿಕೊಳ್ಬೇಕಂತ ಅಂದಾಜು ಮಾಡೋದನ್ನು, ಆ ಒಂದು ಸಂಪನ್ಮೂಲಕ್ಕೆ ಅನುಗುಣವಾಗಿ ಅಕಾರ್ಡಿಂಗ್ ಟು ದ ರಿಸೋರ್ಸಸ್ ಅಂತಲ್ಲ ವಿ ಶುಡ್ ಪ್ಲ್ಯಾನ್ ಅಂತ ಅದರ ಮೇಲೆ ಅಂತಲ್ಲ ಯೋಜನೆ ರೂಪಿಸೋದ್ರ ಬಗ್ಗೆ ನೋಡ್ತಾ ಹೋಗುತ್ತು. ನಂತರದಲ್ಲಿ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡೋದನ್ನು ನೋಡ್ತೇವೆ. ಅದರ ಜೊತೆಗೆ ಗುರಿ ಮತ್ತು ಆದ್ಯತೆಯನ್ನು ನಿರ್ಧರಿಸೋದು, ಯಾವ ಯಾವ ಗುರಿಗಳನ್ನು ಇಟ್ಕೊಳ್ಬೇಕು, ಅದರ ಜೊತೆಗೆ ಯಾವ ಯಾವ ಆದ್ಯತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡ್ತೇವೆ. ಯೋಜನೆಯನ್ನು ಅನುಷ್ಠಾನಗೊಳಿಸಿ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡುವುದು ಅತ್ಯಂತ ಪ್ರಮುಖವಾದಂತಹ ಕಾರ್ಯಗಳು, ಅದು ರಾಷ್ಟ್ರೀಯ ಯೋಜನಾ ಆಯೋಗದ ಕಾರ್ಯಗಳಾಗಿತ್ತು ಅಂತ ನೋಡ್ತೇವೆ. ಅದಷ್ಟೇ ಅಲ್ಲದೆ ಯೋಜನೆಯನ್ನು ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡೋದು ಕೂಡ ಇದರ ಒಂದು ಕಾರ್ಯವಾಗಿತ್ತು ಅಂತ ನೋಡ್ತೇವೆ. ಹಾಗೆ ಯೋಜನೆಯನ್ನು ಕುಂಠಿತಗೊಳಿಸುವಂಥ ಅಂಶಗಳನ್ನು, ಯಾವುದು ಆ ಯೋಜನೆಯನ್ನು ಕುಂಠಿತಗೊಳ್ತಾವೋ ಅಂಥ ಅಂಶಗಳನ್ನೇ ಅಂತಲ್ಲ ಗುರುತಿಸುವುದಷ್ಟೇ ಅಲ್ಲ, ಅವುಗಳಿಗೆ ಅಂತಲ್ಲ ಪರಿಹಾರವನ್ನು ಕಂಡುಕೊಳ್ಳೋದು ಕೂಡ ಈ ಒಂದು ನ್ಯಾಷನಲ್ ಕಮಿಷನ್ನ ಒಂದು ಕೆಲಸ ಕಾರ್ಯ ಆಗಿತ್ತು ಅಂತ ನೋಡ್ತೇವೆ. ಯೋಜನೆಯನ್ನು ಅನುಷ್ಠಾನಗೊಳಿಸಿ ಅದನ್ನು ಮೌಲ್ಯಮಾಪನ ಮಾಡೋದು ಅನ್ನೋದು ಕೂಡ ನಾವು ನೋಡ್ತಾ ಹೋಗ್ತೇವೆ. ಅದಷ್ಟೇ ಅಲ್ಲದೆ ಕೇಂದ್ರ ಮತ್ತು ರಾಜ್ಯಗಳಿಗೆ ವಿಶೇಷ ವಿಷಯಗಳಿಗೆ ಸಂಬಂಧಿಸಿದ ಸಲಹೆಗಳನ್ನು ನೀಡುವುದು ಕೂಡ ಇದರ ಒಂದು ಕಾರ್ಯವಾಗಿತ್ತು ಅಂತ ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿವರೆಗೆ ಅದರ ಪ್ರಮುಖವಾದ ಕಾರ್ಯಗಳನ್ನು ತಿಳ್ಕೊಂಡಿದ್ದೇವೆ. ಪಂಚವಾರ್ಷಿಕ ಯೋಜನೆಗಳು ಅಂತ ಇದ್ದು, ಅಂದರೆ ಸುಮಾರು 1951ರಿಂದ 2017ರವರೆಗೆ ಒಂದು ಟೋಟಲ್ ಆಗಿ 12 ಅಂತಲ್ಲ ಪ್ಲಾನಿಂಗ್ ಕಮಿಷನ್ ಬಂದಿದ್ದನ್ನು ನೋಡಿದ್ದೇವೆ. ಹಾಗಾದರೆ ಈ ಪ್ಲಾನಿಂಗ್ ಕಮಿಷನ್ ಏನಿದೆಯಲ್ಲ, ಪಂಚವಾರ್ಷಿಕ ಯೋಜನೆಗಳ ಆಬ್ಜೆಕ್ಟಿವ್ಸ್ ಆಫ್ 5 ಇಯರ್ ಪ್ಲಾನ್ಸ್ ಬಗ್ಗೆ ನಾವು ನೋಡ್ತಾ ಹೋದಾಗ, ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುವುದು, ಎಕಾನಮಿಕಲ್ ಗ್ರೋತ್, ಟು ಅಚೀವ್ ದ ಎಕಾನಮಿಕಲ್ ಗ್ರೋತ್ ಆಫ್ ಇಂಡಿಯಾ ಬೈ ದ 5 ಇಯರ್ ಪ್ಲ್ಯಾನ್ ಅನ್ನೋದನ್ನು ನೋಡ್ತೇವೆ. ಅದರ ಜೊತೆಗೆ ಸ್ವಾವಲಂಬನೆಯನ್ನು ಸಾಧಿಸೋದು, ಯಾವುದೇ ಒಂದು ದೇಶದ ಮೇಲೆ ಬೇರೆ ಬೇರೆ ವಿಷಯಗಳಿಗೆ ನಾವು ಅವಲಂಬಿತರಾಗದೆ ಸ್ವಾವಲಂಬನೆಯನ್ನು ಸಾಧಿಸಬೇಕು ಅನ್ನುವಂಥ ಉದ್ದೇಶ ದ ಆಬ್ಜೆಕ್ಟಿವ್ಸ್ ಆಫ್ ದ 5 ಇಯರ್ ಪ್ಲ್ಯಾನ್ ಆಗಿತ್ತು ಅಂತ ನಾವು ನೋಡ್ತೇವೆ. ಟು ಗೆಟ್ ಇಂಡಿಪೆಂಡೆಂಟ್ ಅಂತ ನೆತ್ತಲ ನಿರುದ್ಯೋಗವನ್ನು ಹೋಗಲಾಡಿಸೋದು, ಟು ಇರಾಡಿಕೇಟ್ ದಿ ಅನ್ಎಂಪ್ಲಾಯ್ಮೆಂಟ್, ದಿಸ್ ಈಸ್ ಆಲ್ಸೋ ಮೇನ್ ಆಬ್ಜೆಕ್ಟಿವ್ಸ್ ಆಫ್ 5 ಇಯರ್ ಪ್ಲ್ಯಾನ್ ಅಂತ ನೋಡ್ತೇವೆ. ಅದಷ್ಟೇ ಅಲ್ಲದೆ ಆದಾಯದ ಅಸಮಾನತೆಯನ್ನು ಕಡಿಮೆ ಮಾಡುವುದು, ಟು ರೆಡ್ಯೂಸ್ ದಿ ಎಕಾನಮಿಕಲ್ ಇನ್ಇಕ್ವಾಲಿಟಿ ಇನ್ ಕಂಟ್ರಿ, ಅಂದರೆ ಭಾರತ ದೇಶದಲ್ಲಿ ಅಂತಲ್ಲ ಈ ಒಂದು ಆರ್ಥಿಕ ಅಸಮಾನತೆಯನ್ನು ಕಡಿಮೆಗೊಳಿಸುವುದು ಕೂಡ ಪಂಚವಾರ್ಷಿಕ ಯೋಜನೆಯ ಒಂದು ಪ್ರಮುಖವಾದ ಉದ್ದೇಶವೂ ಕೂಡ ಆಗಿತ್ತು ಅಂತ ನಾವು ಇಲ್ಲಿ ನೋಡ್ತೇವೆ ಆತ್ಮೀಯರೇ. ಅದಷ್ಟೇ ಅಲ್ಲದೆ ಬಡತನವನ್ನು ನಿರ್ಮೂಲನೆ ಮಾಡುವುದು ಅಂತ, ಟು ಇರಾಡಿಕೇಟ್ ದಿ ಪಾವರ್ಟಿ, ಅಂದರೆ ಭಾರತದಲ್ಲಿರುವಂಥ ಬಡತನವನ್ನು ತೊಲಗಿಸುವುದು ಅತ್ಯಂತ ಪ್ರಮುಖವಾದ ಉದ್ದೇಶಗಳಲ್ಲಿ ಕೂಡ ಒಂದಾಗಿತ್ತು. ಅದು ಅಂತಲ್ಲ ಪಂಚವಾರ್ಷಿಕ ಯೋಜನೆಗಳು ಅಂತ ನಾವು ನೋಡ್ತೇವೆ. ಅದಷ್ಟೇ ಅಲ್ಲದೆ ಭಾರತವನ್ನು ಆಧುನೀಕರಣಗೊಳಿಸೋದು, ಓಕೆ, ಟು ಮಾಡರ್ನೈಸ್ ಇಂಡಿಯಾ, ಅಂದರೆ ಭಾರತವನ್ನು ಎಲ್ಲ ಆಯಾಮಗಳಲ್ಲಿ ಕೂಡ ಆಧುನೀಕರಣಗೊಳಿಸುವುದು ಏನಾಗಿತ್ತು ಅಂದ್ರೆ ಈ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿತ್ತು ಅಂತ ನಾವು ನೋಡ್ತೇವೆ. ನಂತರ ಎಲ್ಲರನ್ನೊಳಗೊಂಡ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವುದು, ಇನ್ಕ್ಲೂಸಿವ್ ಆ್ಯಂಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಅಂದರೆ ಎಲ್ಲರನ್ನ ಒಳಗೊಂಡಂಥ ಮತ್ತು ಸುಸ್ಥಿರವಾದ ಅಭಿವೃದ್ಧಿಯನ್ನು ಸಾಧಿಸೋದು ಅಂತೆಲ್ಲ ಪ್ರಮುಖವಾದಂಥ ಉದ್ದೇಶ ಯಾವುದಾಗಿತ್ತು ಅಂದರೆ ಅದು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ ಆಗಿತ್ತು ಅಂತ ನೋಡ್ತೇವೆ ಆತ್ಮೀಯ ಸ್ನೇಹಿತರೆ. ಇಲ್ಲಿವರೆಗೂ ಅಂತೆಲ್ಲ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳ ಬಗ್ಗೆ ನೋಡಿದೆವು, ಆಬ್ಜೆಕ್ಟಿವ್ಸ್ ಆಫ್ 5 ಇಯರ್ ಪ್ಲ್ಯಾನ್ಸ್. ನಂತರದಲ್ಲಿ ನೋಡ್ತೇವೆ NDC ಬಗ್ಗೆ ನೋಡ್ತೇವೆ. ಏನು ಹಿಂಗಂದರೆ NDC ಅಂದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ನೋಡ್ತೇವೆ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂದ್ರೇನು, ಇದರ ಪ್ರಮುಖ ಉದ್ದೇಶ ಏನಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಬನ್ನಿ.
ನೋಡಿ, ಆಗಸ್ಟ್ 6 6 ಆಗಸ್ಟ್ 1952 ಅಂತಲ್ಲ ಈ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತಲ್ಲ ಜಾರಿಗೆ ಬಂದಿರೋದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲದೆ ಆರ್ಥಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಗಳು ಮತ್ತು ಯೋಜನಾ ಆಯೋಗಗಳ ನಡುವೆ ಅಂತಲ್ಲ ವಿಶೇಷವಾಗಿ ಕೆಲಸ ಮಾಡುವುದನ್ನು ನಾವು ನೋಡ್ತೇವೆ. ಸಹಕಾರವನ್ನು ಉಂಟು ಮಾಡಲು ಅಂತಲ್ಲ ಜಾರಿಗೆ ತಂದದ್ದು ಯಾವುದಂದರೆ ಇದುವೇ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅನ್ನೋದನ್ನು ನಾವು ನೋಡ್ತೇವೆ. ಯೋಜನಾ ಆಯೋಗವು ತಯಾರಿಸಿದಂಥ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರೋದು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲಿನ ಒಂದು ಕೆಲಸವಾಗಿತ್ತು ಅಂತ ನೋಡ್ತೇವೆ. ಇದರ ಅಧ್ಯಕ್ಷರು ಅಂತಲ್ಲ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದ ಚೇರ್ಮನ್ ಆಫ್ NDC, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ನಾವು ನೋಡ್ತೇವೆ. ಈ ಯೋಜನಾ ಆಯೋಗದ ಕಾರ್ಯದರ್ಶಿನೇ ಇದರ ಕಾರ್ಯದರ್ಶಿಯಾಗಿರೋದನ್ನು ನಾವು ಕಾಣ್ತೇವೆ. ನಂತರದಲ್ಲಿ ನೋಡಿ, ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳಂತಲ್ಲ ಇದರ ಸದಸ್ಯರಾಗಿರೋದನ್ನು ನಾವು ನೋಡ್ತೇವೆ. ಅದರ ಜೊತೆಗೆ ಫಂಕ್ಷನ್ಸ್ ಆಫ್ NDC, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲಿನ ಒಂದು ಕಾರ್ಯಗಳೇನಾಗಿತ್ತು ಅಂತ ನೋಡ್ತಾ ಹೋದರೆ, ಯೋಜನಾ ಆಯೋಗ ತಯಾರಿಸಿದಂಥ ಯೋಜನೆಗಳಿಗೆ ಅನುಮತಿಯನ್ನು ನೀಡೋದು ಈ ಯೋಜನಾ ಆಯೋಗದಲ್ಲಿರುವಂಥ ಕೆಲಸ ಕಾರ್ಯಗಳಿಗೆ ಅಂತಲ್ಲ ಆ ಒಂದು NDC ಕೆಲಸ ಮಾಡ್ತಾ ಇತ್ತು ಅಂತ ನೋಡ್ತೀವಿ. ಯೋಜನೆಗಳನ್ನು ಮೌಲ್ಯಮಾಪನ ಮಾಡೋದು ಅಂದರೆ ಜಾರಿಗೆ ತಂದಂಥ ಯೋಜನೆಗಳನ್ನು ಟು ಇವ್ಯಾಲ್ಯುವೇಟ್, ಯಾವ ರೀತಿಯಾಗಿ ಅಂತಲ್ಲ ಅನುಷ್ಠಾನಕ್ಕೆ ಬಂತು, ಅದರ ಪರಿಣಾಮ ಏನಾಯಿತು, ಅದರ ಅನುಕೂಲತೆ ಅನಾನುಕೂಲತೆ ಇತ್ತು, ಇದೆಲ್ಲದ ಸಂಪೂರ್ಣವಾದ ಮೌಲ್ಯಮಾಪನ ಮಾಡುವುದ ಕೆಲಸ ಅದು ಅಂತಲ್ಲ NDC, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಆಗಿತ್ತು ಅಂತ ನೋಡ್ತೇವೆ. ಆರ್ಥಿಕ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವಂಥ ಸಾಮಾಜಿಕ ಮತ್ತು ಆರ್ಥಿಕವಾದಂಥ ನೀತಿಗಳನ್ನು ಪರೀಕ್ಷೆ ಮಾಡುವುದು ಅಂತ ನೋಡ್ತೇವೆ. ಟು ಇಂಪ್ಯಾಕ್ಟ್ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಪಾಲಿಸಿ ಅನ್ನೋದ್ರ ಬಗ್ಗೆ ನೋಡ್ತೇವೆ. ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸೋದು ಅಂತ, ರೀಜನಲ್ ಡಿಸ್ಪ್ಯಾರಿಟಿ, ಟು ಇರಾಡಿಕೇಟ್ ದಿ ರೀಜನಲ್ ಡಿಸ್ಪ್ಯಾರಿಟಿ ಇನ್ ದ ಕಂಟ್ರಿ, ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ NDC, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್, ಮೈ ಡಿಯರ್ ಫ್ರೆಂಡ್ಸ್. ದೆನ್ ವಿಲ್ ಸ್ಟಡಿ ಅಬೌಟ್ ನೀತಿ ಆಯೋಗ ಅಂದರೆ ಪಾಲಿಸಿ ಕಮಿಷನ್ ಇದೆಯಲ್ಲ, ಇದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ 2015ರಲ್ಲಿ ಪ್ಲಾನಿಂಗ್ ಕಮಿಷನ್ ಯೋಜನಾ ಆಯೋಗದ ಬದಲಾಗಿ ಅಂತಲ್ಲ 2015ರಲ್ಲಿ ಜಾರಿಗೆ ಬಂದಂತಹದ್ದು ಯಾವುದು ಅಂದರೆ ಅದುವೇ ನೀತಿ ಆಯೋಗ ಅಂತ ನೋಡ್ತೇವೆ. ಆತ್ಮೀಯರೇ, ಭಾರತ ಸ್ವಾತಂತ್ರ್ಯಗೊಂಡ ನಂತರ ಉದ್ದೇಶ ಏನಾಗಿತ್ತಂದ್ರೆ ನಿಯಂತ್ರಿತ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಅಂಥ ಅರ್ಥವ್ಯವಸ್ಥೆಯಲ್ಲಿ ನೀತಿ ನಿರೂಪಣೆ ಸಲುವಾಗಿ ಅಂತಲ್ಲ ಯೋಜನಾ ಆಯೋಗ, ಪ್ಲಾನಿಂಗ್ ಕಮಿಷನ್ ಅಂತಲ್ಲ ಪ್ರಾರಂಭವಾಗಿರೋದನ್ನು ನೋಡ್ತೇವೆ. ಆದರೆ 1991ರಲ್ಲಿ ಭಾರತದಲ್ಲಿ ಬಂದಂಥ ಈ ಉದಾರೀಕರಣ, LPG ಅಂತ ಹೇಳ್ತೇವಲ್ಲ, ಲಿಬರಲೈಜೇಷನ್, ಪ್ರೈವೇಟೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್ ಅಂತ, ಅಂದರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂತ ಈ ಒಂದು ವ್ಯವಸ್ಥೆಯಲ್ಲಿ ಅಂತೆಲ್ಲ ಪರಿವರ್ತನೆಗೊಂಡ ನಂತರ ಈ ಯೋಜನಾ ಆಯೋಗ ಅಂತೆಲ್ಲ ಅಪ್ರಸ್ತುತ ಆಗೋದನ್ನು ನಾವಿಲ್ಲಿ ಕಾಣ್ತೇವೆ. ಹಾಗಾಗಿ ಅಂಥ ಯೋಜನಾ ಆಯೋಗವನ್ನು ರದ್ದುಗೊಳಿಸಿ ಅಂತೆಲ್ಲ 2015ರಲ್ಲಿ ಯಾವಾಗ NDA ಗೌರ್ಮೆಂಟ್ ಅಂತೆಲ್ಲ ನರೇಂದ್ರ ಮೋದಿಯವರ ಒಂದು ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಯೋಜನಾ ಆಯೋಗವನ್ನು ರದ್ದುಪಡಿಸಿ ನೀತಿ ಆಯೋಗವನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಂದಿದ್ದನ್ನು ನಾವು ಇಲ್ಲಿ ನೋಡ್ತೇವೆ. ಆತ್ಮೀಯರೇ, ನಂತರದಲ್ಲಿ ನೋಡ್ತೇವೆ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ನೀತಿ ಆಯೋಗ್, ಅಂದರೆ ನೀತಿ ಆಯೋಗದ ಕೆಲಸ ಕಾರ್ಯಗಳೇನು ಅಂತ ನಾವು ನೋಡ್ತಾ ಹೋದಾಗ, ಸರ್ಕಾರದ ನೀತಿ ನಿರೂಪಣೆಯ ಒಂದು ಚಿಂತನ ಚಾವಡಿ ಅಥವಾ ಥಿಂಕ್ ಟ್ಯಾಂಕ್ ಆಫ್ ಗೌರ್ಮೆಂಟ್ ಅಂತ ನಾವು ಕರಿತೇವೆ. ಯಾವುದಕ್ಕಂದರೆ ನೀತಿ ಆಯೋಗವನ್ನು. ಆತ್ಮೀಯ ಸ್ನೇಹಿತರೆ, ಅದಷ್ಟೇ ಅಲ್ಲದೆ ಪ್ರಪಂಚದಲ್ಲಿರುವಂಥ ವಿವಿಧ ರಾಷ್ಟ್ರಗಳಿದಾವಲ್ಲ, ಆ ರಾಷ್ಟ್ರಗಳು ನೀಡುವಂಥ ನೀತಿಗಳನ್ನು ಅಧ್ಯಯನ ಮಾಡಿ ಭಾರತದ ಸನ್ನಿವೇಶಕ್ಕೆ ಅನುಗುಣವಾಗಿ ಅದು ಯಾವ ರೀತಿಯಾಗಿ ಅಂತಲ್ಲ ಭಾರತವನ್ನು ಅಭಿವೃದ್ಧಿ ಪಥದತ್ತ ಒಯ್ಯೋದಕ್ಕೆ ಅನುಕೂಲವಾಗುತ್ತೆ ಅಂತ ಕೆಲಸ ಮಾಡೋದು ಯಾವುದಂದರೆ ಅದುವೇ ಫಂಕ್ಷನ್ ಆಫ್ ನೀತಿ ಆಯೋಗ ಅಂತ ನಾವು ನೋಡ್ತೇವೆ. ಅದಷ್ಟೇ ಅಲ್ಲದೆ ಸರ್ಕಾರಿ ಒಕ್ಕೂಟ ನಿರ್ಮಾಣ ಅಂತ. ಏನು ಸರ್ಕಾರಿ ಒಕ್ಕೂಟ ನಿರ್ಮಾಣ ಅಂದರೆ ಯೋಜನಾ ಭಾಗವಾಗಿ ರಾಜ್ಯಗಳನ್ನು ಮತ್ತು ಗ್ರಾಮಗಳನ್ನು ಸಹ ತೊಡಗಿಸಿಕೊಳ್ಳುವುದು ಸಹ ಸಹಕಾರ ಒಕ್ಕೂಟದ ನಿರ್ಮಾಣ ಮಾಡುವುದು ಕೂಡ ಆಗಿತ್ತು ಅಂತ ನಾವು ನೋಡ್ತೇವೆ. ಆತ್ಮೀಯರೇ, ನಂತರದಲ್ಲಿ ನೋಡಿ ಸುಸ್ಥಿರ ಅಭಿವೃದ್ಧಿ. ಏನು ಸುಸ್ಥಿರ ಅಭಿವೃದ್ಧಿ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಈಗ ನೋಡ್ತೀವಲ್ಲ, ಒಂದು 17 ಅಂತೆಲ್ಲ ಗುರಿಗಳನ್ನು ಹೊಂದಿರೋದು. ರಾಷ್ಟ್ರದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸುವ ಸಲುವಾಗಿ ಈ ತಯಾರಿಕಾ ಸ್ನೇಹಿ ಪರಿಸರವನ್ನು ಸಾಧಿಸೋದು ಕೂಡ ಇಲ್ಲಿ ಆಗಿರೋದನ್ನು ನಾವು ನೋಡ್ತೇವೆ. ನಂತರದಲ್ಲಿ ನಗರಗಳ ಅಭಿವೃದ್ಧಿ ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ನೋಡ್ತೇವೆ. ಅಂದರೆ ನಗರ ಪ್ರದೇಶಗಳಲ್ಲಿರುವಂಥ ಎಲ್ಲ ವ್ಯಕ್ತಿಗಳು, ಅಂದರೆ ನಗರ ಪ್ರದೇಶದಲ್ಲಿ ವಾಸಿಸುವಂಥ ಎಲ್ಲ ವ್ಯಕ್ತಿಗಳು ಅವರಿಗೆ ಅಗತ್ಯವಾದಂಥ ಮೂಲಭೂತ ಸೌಕರ್ಯಗಳೇನಿದಾವಲ್ಲ ನೀಡುವಂಥ ಒಂದು ನಗರ ನಿರ್ಮಾಣ ಮಾಡುವುದು ಕೂಡ ನೀತಿ ಆಯೋಗದ ಉದ್ದೇಶ ಅಂತ ನೋಡ್ತೀವಿ. ದಟ್ ಈಸ್ ಆಲ್ಸೋ ಫಂಕ್ಷನ್ಸ್ ಆಫ್ ನೀತಿ ಆಯೋಗ ಅಂತ ನೋಡ್ತೇವೆ. ನಂತರ ಒಳಗೊಳ್ಳುವಿಕೆಯ ಅಭಿವೃದ್ಧಿ ಸಾಧಿಸುವುದು ಅಂತ, ಇನ್ಕ್ಲೂಸಿವ್ ಗ್ರೋತ್. ಹಾಗಂದರೆ ಆರ್ಥಿಕ ಅಭಿವೃದ್ಧಿಯ ಫಲಗಳು ಪರಿಶಿಷ್ಟ ಜಾತಿ,
ಶೆಡ್ಯೂಲ್ಡ್ ಕ್ಯಾಸ್ಟ್, ಪರಿಶಿಷ್ಟ ಪಂಗಡ, ಶೆಡ್ಯೂಲ್ಡ್ ಟ್ರೈಬ್ ಆ್ಯಂಡ್ ವುಮೆನ್ಸ್ ಅಂದರೆ ಮಹಿಳೆಯರು ಅನುಭವಿಸುವಂಥ ಒಳಗೊಳ್ಳುವಿಕೆ ಅಭಿವೃದ್ಧಿಯನ್ನು ಸಾಧಿಸೋದು ಅದು ನೀತಿ ಆಯೋಗದ ಪ್ರಮುಖವಾದಂತಹ ಕಾರ್ಯವಾಗಿತ್ತು ಅಂತ ನಾವು ನೋಡ್ತೇವೆ, ಕಾರ್ಯವಾಗಿದೆ ಅಂತ ನೋಡ್ತೇವೆ. ನಂತರದಲ್ಲಿ ನೋಡಿ ಬಡತನದ ನಿರ್ಮೂಲನೆ ಅಂತ ವಿಶೇಷವಾಗಿ ಭಾರತ ದೇಶ ಅತ್ಯಂತ ಪ್ರಮುಖವಾಗಿ ಒಂದು ಸವಾಲು ಯಾವುದಾಗಿದೆ ಅಂದರೆ ಬಡತನವೂ ಕೂಡ ಒಂದಾಗಿದೆ. ಹಾಗಾಗಿ ಈ ಬಡತನವನ್ನು ಬುಡ ಸಮೇತ ತೆಗಿಬೇಕಾದ್ರೆ ದ ಪಾವರ್ಟಿ ಎಲಿಮಿನೇಷನ್, ಇರಾಡಿಕೇಶನ್ ಆಫ್ ಪಾವರ್ಟಿ ಮಾಡಬೇಕಾದ್ರೆ ರಾಷ್ಟ್ರದ ಎಲ್ಲ ಜನರು ಅಂತಲ್ಲ ಗೌರವಾನ್ವಿತ ಮತ್ತು ಸ್ವಾವಲಂಬಿಗಳಾಗಿ ಬದುಕನ್ನು ನಡೆಸೋಗೋಸ್ಕರ ಅಂತಲ್ಲ ನೀತಿ ಆಯೋಗ ಅಂತಲ್ಲ ಕೆಲಸ ಕಾರ್ಯ ವಹಿಸೋದನ್ನು ನಾವು ನೋಡ್ತೇವೆ. ಅದಷ್ಟೇ ಅಲ್ಲದೆ ಸಣ್ಣ ಉದ್ಯಮಗಳ ಉತ್ತೇಜನ, ಎನ್ಕರೇಜಿಂಗ್ ಸ್ಮಾಲ್ ಎಂಟರ್ಪ್ರೈಸಸ್, ಕೇವಲ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗಷ್ಟೇ ಅಲ್ಲದೆ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಕೂಡ ವಿಶೇಷವಾಗಿ ಉತ್ತೇಜನ ನೀಡುವುದು ಅದು ನೀತಿ ಆಯೋಗದ ಅತ್ಯಂತ ಪ್ರಮುಖವಾದ ಕೆಲಸಗಳಲ್ಲಿ ಒಂದಾಗಿದೆ ಅಂತ ನೋಡ್ತೇವೆ. ಹಾಗಾಗಿ ರಾಷ್ಟ್ರದಲ್ಲಿ ಅಸಹಾಯಕ ವರ್ಗದವರಿಗೆ ಉದ್ಯೋಗ ನಿರ್ಮಾಣ ಮಾಡಲು ಸಲುವಾಗಿ ಅಂತಾರಲ್ಲ ಈ ಒಂದು ನೀತಿ ಆಯೋಗ ಅಂತಲ್ಲ ಕೆಲಸ ಮಾಡೋದನ್ನು ನೋಡ್ತೇವೆ. ಅದ್ರ ಜೊತೆಗೆ ಸಹಭಾಗಿತ್ವದ ಅಭಿವೃದ್ಧಿ ಅಂತಲ್ಲ, ವಿಶೇಷವಾಗಿ ಸಹಭಾಗಿತ್ವ ಅಂದರೆ ಪಾರ್ಟಿಸಿಪೇಟರಿ ಡೆವಲಪ್ಮೆಂಟ್ ಅಂತ ಅಂದರೆ ಜನತೆ ಮತ್ತು ಖಾಸಗಿ ವಲಯದ ನೆರವಿನಿಂದ ರಾಷ್ಟ್ರದಲ್ಲಿ ಏನಂತ ಇರಬೇಕಂದ್ರೆ ಅದು ಸಹಭಾಗಿತ್ವದ ಅಭಿವೃದ್ಧಿಯನ್ನು ತರುವುದು ಅಂತಲ್ಲ ನೀತಿ ಆಯೋಗದ ಅತ್ಯಂತ ಪ್ರಮುಖವಾದಂಥ ಉದ್ದೇಶಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಒಂದಾಗಿದೆ ಅಂತ ನೋಡ್ತೇವೆ. ಅದಷ್ಟೇ ಅಲ್ಲದೆ ಕೊನೆಯದಾಗಿ ಅತ್ಯಂತ ಪ್ರಮುಖವಾದಂತಹ ಒಂದು ಕಾರ್ಯ ಯಾವುದು ಅಂತ ನೀತಿ ಆಯೋಗದು ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸ್ ಮತ್ತು ಸಾಮಾಜಿಕ ಬಂಡವಾಳ ಅಂತಲ್ಲ ಸೋಷಿಯಲ್ ಕ್ಯಾಪಿಟಲ್ದ ಫಲಗಳನ್ನು ಪಡೆಯುವಂತೆ ನೀತಿ ನಿರೂಪಣೆಯನ್ನು ಮಾಡೋದು ಏನಂತಾರಲ್ಲ ಈ ನೀತಿ ಆಯೋಗದ ಪ್ರಮುಖವಾದಂಥ ಕೆಲಸ ಕಾರ್ಯಗಳಲ್ಲಿ ಒಂದಾಗಿತ್ತು ಅಂತ ನಾವು ನೋಡ್ತೇವೆ ಆತ್ಮೀಯರೇ. ಹಾಗಾಗಿ ಆತ್ಮೀಯರೇ ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡ್ತಾ ಇರುವಾಗ ಅದರಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಷಯವಾದಂಥ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸಂವಿಧಾನಾತ್ಮಕ ಸಂಸ್ಥೆಗಳಲ್ಲಿ ನಾವು ಪ್ರಮುಖವಾಗಿ ಹಿಂದಿನ ಸಂಚಿಕೆಯಲ್ಲಿ ಅಂತಲ್ಲ ಚುನಾವಣಾ ಆಯೋಗ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನಂತರದಲ್ಲಿ ಲೋಕಸೇವಾ ಆಯೋಗಗಳಾದಂಥ ಕೇಂದ್ರದಲ್ಲಿರುವಂಥ UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ನ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ನಂತರದಲ್ಲಿ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ನೋಡಿದಾಗ ಇಂದಿನ ಕ್ಲಾಸಲ್ಲಿ ವಿಶೇಷವಾಗಿ ಅಂತಲ್ಲ ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ, ಭಾರತ ದೇಶದ ಹಣಕಾಸು ಆಯೋಗ ಅತ್ಯಂತ ಪ್ರಮುಖವಾದಂಥ ಇದು ಸಂವಿಧಾನಾತ್ಮಕ ಸಂಸ್ಥೆ, ಅದರ ರಚನೆ, ಅದರ ಕೆಲಸ ಕಾರ್ಯಗಳ ಬಗ್ಗೆ ಇಡೀ ಭಾರತ ದೇಶದ ಒಂದು ಅರ್ಥವ್ಯವಸ್ಥೆ ಯಾವ ಒಂದು ನಿಟ್ಟಿನಲ್ಲಿ ಅಂತ ಮುಂದುವರಿತಾ ಇದೆ ಅಂತ ನೋಡ್ತಾ ಬಂದಿದ್ದೇವೆ. ಇಲ್ಲಿವರೆಗೂ ಅಂತಲ್ಲ ವಿಡಿಯೋವನ್ನು ವೀಕ್ಷಣೆ ಮಾಡಿದಂಥ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಅತ್ಯಂತ ಪ್ರಮುಖವಾದಂತಹ ಒಂದು ಸಂವಿಧಾನಾತ್ಮಕ ಸಂಸ್ಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಆತ್ಮೀಯ ಸ್ನೇಹಿತರೆ. ನಾನು ಗುರುದೇವ್ ಬಳುಂಡಗಿ.